ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪೂಜೆ ಮಾಡುವಂತೆ ಇಲ್ಲ. ಯಾಕೆ ಅಂದರೆ ಅದು ದೊಡ್ಡ ಅಧಿಷ್ಠಾನ. ಆ ದೊಡ್ಡ ಅಧಿಷ್ಠಾನ ಇದ್ದಾಗ ಸಣ್ಣ ಅಧಿಷ್ಠಾನದಲ್ಲಿ ಪೂಜೆಯನ್ನು ಮಾಡಬಾರದು. ಸ್ವಾಮಿಗಳು ಬರ್ತಾರೆ, ಸ್ವಾಮಿಗಳು ಬಂದಾಗ ಎದ್ದು ನಿಂತು ನಾವೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಸ್ವಾಮಿಗಳು ಬಂದ ಸಂದರ್ಭದಲ್ಲಿ ಇನ್ನೊಬ್ರು ಯಾರೋ ನಿಮ್ಮ ದೊಡ್ಡವರು ಬಂದರು, ನಿಮ್ಮ ತಂದೆಯೋ ತಾಯಿಯೋ ನಿಮ್ಮ ಗುರುಗಳೋ ಯಾರೋ ಬಂದರು. ಸ್ವಾಮಿಗಳು ಎದುರಿಗೆ ಇದ್ದರೆ ಸ್ವಾಮಿಗಳು ಎದುರಿಗೆ ಇರುವವರಿಗೆ ಅವರಿಗೆ ನಮಸ್ಕಾರ ಮಾಡಬಾರ್ದು. ಸ್ವಾಮಿಗಳು ಆ ಕಡೆಗೆ ಹೋದ ಮೇಲೆ ತಂದೆ ತಾಯಿಗೆ ನಮಸ್ಕಾರ. ಯಾಕೆಂದರೆ ದೊಡ್ಡ ಅಧಿಷ್ಠಾನ ಇದ್ದಾಗ ಚಿಕ್ಕ ಅಧಿಷ್ಠಾನದಲ್ಲಿ ಪೂಜೆ ಇಲ್ಲ. ಇದೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಬೇಕಾದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಹೀಗಾಗಿ ಇನ್ನೂ ಒಂದು ತಮಾಷೆ ಹೇಳಿದ್ದಾರೆ. ಸ್ವಾಮಿಗಳು ಇದ್ದಾರೆ, ಉಪನ್ಯಾಸ ಮಾಡ್ತಾ ಇದ್ದಾರೆ, ದೊಡ್ಡ ಅಧಿಷ್ಠಾನ, ಅದರಲ್ಲಿ ನೀವು ಉಪನ್ಯಾಸವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಪಾಠ ಹೇಳಿದ ಗುರುಗಳು ಬಂದರೆ ಎದ್ದು ನಿಲ್ಲಬೇಕು ಅಂತ ಶಾಸ್ತ್ರ ಒಂದು ಕಡೆಗೆ ಹೇಳುತ್ತೆ, ನಮಸ್ಕಾರ ಮಾಡಬೇಕು ಅಂತ ಹೇಳುತ್ತೆ. ದೊಡ್ಡ ಅಧಿಷ್ಠಾನ ಇದ್ದಾಗ ಮಾಡಬಾರದು ಅಂತ ಅನ್ನತ್ತೆ. ಏನು ಮಾಡಬೇಕು? ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ, ನಿನಗೆ ಪಾಠ ಹೇಳಿದ ಗುರುಗಳೇ ಅಕಸ್ಮಾತ್ ಬಂದರೆ ನಮಸ್ಕಾರ ಮಾಡಬೇಡ, ಸುಮ್ಮನೆ ಹೀಗೆ ಒಂದು ಸ್ವಲ್ಪ ಎದ್ದು ನಿಂತಾಗ ಮಾಡಿ ಕೂತು ಬಿಡು ಸಾಕು. ಗುರುಗಳಿಗೆ ಗೌರವವನ್ನು ಕೊಟ್ಟಂತೆ ಆಯಿತು, ಉತ್ತಮ ಅಧಿಷ್ಠಾನಕ್ಕೆ ಮರ್ಯಾದೆಯನ್ನು ಕೊಟ್ಟಂತೆ. ಇದೆಲ್ಲ ಧರ್ಮಶಾಸ್ತ್ರದ ಸೂಕ್ಷ್ಮಗಳು. ಹಾಗಾಗಿ ಇಷ್ಟೆಲ್ಲ ನಿಯಮಗಳು ಅದಕ್ಕಾಗಿಯೇ ಸುಮ್ಮನೆ ಅನೇಕ ಜನರಿಗೆ ಇವತ್ತು ಗೊತ್ತಿಲ್ಲ, ಆ ಪದ್ಧತಿಯೇ ಗೊತ್ತಿಲ್ಲ. ಆದರೂ ಹೇಳಿರ್ತೇನೆ, ನೈವೇದ್ಯವನ್ನು ಮಾಡಬೇಕು. ಯಾರು ನೈವೇದ್ಯವನ್ನು ಮಾಡಬೇಕು? ಅನೇಕ ಜನ ವಿದ್ವಾಂಸರೆಲ್ಲ ಸೇರಿರ್ತಾರೆ, ನೈವೇದ್ಯವನ್ನು ಮಾಡಬೇಕು. ಕೆಲವರು ಅವರ ನೈವೇದ್ಯ ನಾವು ತಗೊಳ್ಳೋದಿಲ್ಲ, ಇವರ ನೈವೇದ್ಯ ನಾವು ತಗೊಳ್ಳೋದಿಲ್ಲ. ಇದೆಲ್ಲ ಗಲಾಟೆ ಯಾಕೆ ಬರುತ್ತೆ ಅಂದರೆ ಇದೇ ಕಾರಣಕ್ಕಾಗಿ. ದೊಡ್ಡ ವ್ಯಕ್ತಿ ಇದ್ದಾಗ ಅವನು ತನಗಿಂತಲೂ ಚಿಕ್ಕ ಅಧಿಷ್ಠಾನದ ವ್ಯಕ್ತಿ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಅದು ಧರ್ಮಶಾಸ್ತ್ರದ ನಿಯಮ. ಏನೋ ಪಂಡಿತರು ಇವರಿಗೆ ಅಹಂಕಾರ ಜಾಸ್ತಿ ಅಂತ ಅಂದ್ಕೊಳ್ಬೇಡಿ. ಅವರ ನೈವೇದ್ಯವನ್ನು ನಾವು ತಗೊಳ್ಳೋದಿಲ್ಲ ಅಂತ ಯಾರಾದರೂ ಅಂದ ಮಾತ್ರಕ್ಕೆ ಏನು ಸೊಕ್ಕು ಇವರಿಗೆ, ಏನು ಅಹಂಕಾರ ಅಲ್ಲ. ಅದು ಅಹಂಕಾರ ಅಲ್ಲ, ಅದು ಶಾಸ್ತ್ರದ ನಿಯಮ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಚಿಕ್ಕ ಅಧಿಷ್ಠಾನದಿಂದ ಮಾಡಿದ ಪೂಜೆಗೆ ದೊಡ್ಡ ಅಧಿಷ್ಠಾನದವರಿಗೆ ಅದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಹಾಗಾಗಿ ಆ ನಿಯಮಗಳು ಬಂದಿದೆ. ಈಗ ಆ ನಿಯಮಗಳಿಲ್ಲ, ಆ ಮಾತು ಬೇರೆ. ಪ್ರಾಚೀನ ಕಾಲದಲ್ಲಿ ಆ ನಿಯಮ ಇತ್ತು. ಹಾಗಾಗಿ ನಾನು ನಮಸ್ಕಾರವನ್ನು ಮಾಡಲಿಲ್ಲ. ತ್ವಯಾ ನಿರೀಕ್ಷೋ ನ ಪಿತಾಪಿ, ಇಷ್ಟಾಗಿ ನೀನು ಹೋದರೂ ಕೂಡ ಪಾರ್ವತಿ ನಾನು ಹೇಳ್ತೇನೆ, ಬರೆದು ಕೊಟ್ಟು ಹೇಳ್ತೇನೆ, ನಿಮ್ಮಪ್ಪ ನಿನ್ನ ಕಡೆ ನೋಡೋದಿಲ್ಲ, ನಿಶ್ಚಿತವಾಗಿ ಹೇಳ್ತೇನೆ. ಯದಿ ವ್ರಜಿಷ್ಯಸಿ, ಅಕಸ್ಮಾತ್ ನೀನು ಹೋಗೋದೇ ಆದರೆ ನಿನಗೆ ಒಳ್ಳೆಯದಾಗೋದಿಲ್ಲಮ್ಮ, ನೋಡು ವಿಚಾರ ಮಾಡು ಅಂತ ರುದ್ರದೇವರು ಏನು ಹೇಳಬೇಕಾಗಿದೋ ಹೇಳಿದೆ. ಹೇಳಾದ ಮೇಲೆ ಈ ಕಡೆ ಏತಾವದುತ್ವಾ ವಿರರಾಮ ಶಂಕರ, ರುದ್ರದೇವರಂದರು ಇದಕ್ಕಿಂತೂ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಿ ಲಾಭ ಇಲ್ಲ. ಅವ್ರಿಗೆ ಗೊತ್ತಾಗೋಯ್ತು, ಇವಳಿಗೆ ಬೇಡ ಅಂತ ಮನೆಯಲ್ಲಿ ಹಿಡಿದು ಕೂಡಿಸಿದರೂ ಇಲ್ಲೇ ದೇಹತ್ಯಾಗ ಮಾಡ್ತಾಳೆ, ಇನ್ನು ಅಲ್ಲಿ ಹೋದರೆ ಅಪ್ಪನಿಂದ ಅವಮಾನಿತಳಾಗಿ ಅಲ್ಲಿ ದೇಹತ್ಯಾಗ ಮಾಡ್ತಾಳೆ, ಅವಳು ಸಾಯೋದಂತೂ ನಿಶ್ಚಿತ, ಇದಕ್ಕಿಂತ ಜಾಸ್ತಿ ಮಾತಾಡಿ ಏನು ಲಾಭ ಅಂತ ರುದ್ರದೇವರು ಸುಮ್ಮನೆ ಕೂತಿದ್ದಾರೆ. ಸುಮ್ಮನೆ ಕೂತಾಗ ಭಾಗವತ ಹೇಳುತ್ತೆ, ಸುಹೃದ್ದಿ ದಿಕ್ಷು ಪರಿಶಂಕಿತಾ ಭವಾನ್. ಆ ಅಪ್ಪನನ್ನ, ತಂದೆ ತಾಯಿಯನ್ನ, ಅಕ್ಕಂದಿರನ್ನ ಎಲ್ಲರನ್ನೂ ನೋಡಲೇಬೇಕು ಅಂತನ್ನೋ ಅತಿಯಾದ ಬಯಕೆ ಪಾರ್ವತಿಗೆ. ಗಂಡ ಬೇಡ ಅಂತ ಇದ್ದಾನೆ, ಏನು ಮಾಡಬೇಕು? ನಿಷ್ಕ್ರಾಮತಿ ನಿರ್ವಿಶತಿ ಚ ಧಾಮ. ಒಂದು ನಿಮಿಷ ಹೊರಗೆ ಹೋಗ್ತಾಳಂತೆ, ಹೋಗೇ ಬಿಡ್ತೇನೆ ಅಂತ ಹೋಗೋದು ಬ್ಯಾಗ್ ತಗೊಂಡು. ಬ್ಯಾಡ ಬಿಡಪ್ಪ ಗಂಡ ಬೈತಾನಂತ ಮತ್ತೆ ಒಳಗೆ ಬರೋದು. ನಿಷ್ಕ್ರಾಮತಿ ನಿರ್ವಿಶತಿ ಚ ಧಾಮ. ಒಮ್ಮೆ ಹೊರಗೆ ಹೋಗೋದು, ಒಳಗೆ ಬರೋದು, ಹೊರಗೆ ಹೋಗೋದು, ಒಳಗೆ ಬರೋದು. ಭಾರೀ ಮನಸ್ಸಿನಲ್ಲಿ ತುಮಲಾಗಿದೆ. ಭಾಳ ಹೊತ್ತು ಮಾಡಿದ್ಲು, ಸ್ವಲ್ಪ ಹೋಗೋದು ಬರೋದು ಎಲ್ಲ ಮಾಡಿದ ಮೇಲೆ ಕೊನೆಗೆ ತಡೆದುಕೊಳ್ಳಿಕ್ಕಾಗಲಿಲ್ಲ. ಆರ್ಗ್ಯುಮೆಂಟ್ ಮಾಡಿ ಗಂಡನನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಉಳಿದದ್ದೇನೋ ಸಿಟ್ಟು ಬಂತು, ಭಾರಿ ಸಿಟ್ಟು ಬಂದಿದೆ. ಪ್ರದಕ್ಷತಿ ವೈಕ್ಷತ, ಆ ರುದ್ರದೇವರನ್ನು ನೋಡ್ತಾ ಇದ್ದಾಳೆ. ಇನ್ನೇನು ಸುಟ್ಟೇ ಬಿಡಬೇಕು ರುದ್ರದೇವರನ್ನು, ಅಷ್ಟು ಸಿಟ್ಟಿನ ಕಣ್ಣಿನಿಂದ ನೋಡ್ತಾ ಇದ್ದಾಳೆ. ಜಾತ ವೇಪಥು, ಮೈಯೆಲ್ಲ ನಡಗ್ತಾ ಇದೆ, ತುಟಿಯೆಲ್ಲ ನಡಗ್ತಾ ಇದೆ. ರೋಷೇಣ ಚ ದೂಯತಾ ಹೃದ, ಭಾರಿ ಸಿಟ್ಟು ಬಂದಿದೆ. ಹೊರಟೇ ಬಿಟ್ಟಿದ್ದಾಳೆ. ಏನು ಇವನು ಮಾತೇನು ಕೇಳೋದು ಅಂತ ಹೇಳಿ ಹೊರಟು ಬಿಟ್ಟಿದ್ದಾಳೆ. ಅವಳು ಹೊರಟ ಕೂಡಲೇ ನಂದೀಶ್ವರ ಅವರೆಲ್ಲ ರುದ್ರದೇವರ ಅನುಚರರು ಯಾವತ್ತೂ ಪಾರ್ವತಿ ಒಬ್ಬಳೇ ಹೊರಗೆ ಹೋದದ್ದೇ ಇಲ್ಲ. ವಾಗರ್ಥಾವಿವ ಸಂಪೃಕ್ತವು, ಅವರು ಯಾವಾಗಲೂ ಜೊತೆಗೆ ಹೋಗೋದು. ಎಲ್ಲಿ ಯಾರು ಕರೆದ್ರೂ ಜೊತೆಗೆ ಹೋಗೋದು. ಅಂಥದ್ದು ಏಕಾಂ, ಒಬ್ಬಳೇ ಹೋಗೋದನ್ನು ನೋಡಿ ಇವರಿಗೇನೋ ಡೌಟ್ ಬಂದಿದೆ. ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ರುದ್ರನ ಅನುಚರರು, ಮಣಿಮಂದ, ಪುರ, ವೃಷ, ಹೀಗೆ ಬೇಕಾದಷ್ಟು ಜನ ಅನುಚರರೆಲ್ಲ ಬೆನ್ನು ಹತ್ತಿ ಹೋಗಿದ್ದಾರೆ. ಅಲ್ಲಿ ಹೋದರು. ತಾಮಾಗತಾಂ ತತ್ರ ನ ಕಶ್ಚನಾದ್ರಿಯತ. ಪಾರ್ವತಿ ಒಳಗೆ ಬಂದ್ಲು. ದಾರಿಯಲ್ಲಿ ಬರ್ತಾ ಮನಸ್ಸಿನಲ್ಲಿ ಏನೇನೋ ಆಲೋಚನೆ ಮಾಡಿಕೊಂಡು ಬರ್ತಾ ಇದ್ಲು. ನಾನು ಹೋಗ್ತೇನೆ, ಹೋದ್ಕೂಳೆ ಎಲ್ಲರೂ ಬನ್ನಿ ಅಂತಂತಾರೆ.
ಅಪ್ಪ ಬರ್ತಾನೆ, ಕರೆದುಕೊಂಡು ಹೋಗ್ತಾನೆ, ನಾನು ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಒಳಗೆ ಹೋದಲು ನ ಕಶ್ಚನಾದ್ರಿಯತ, ಒಬ್ಬರು ಇವಳ ಮುಖ ನೋಡಲಿ. ಎಲ್ಲ ಋಷಿಮುನಿಗಳಿಗೆಲ್ಲ ಗಾಬರಿ, ಮಾತಾಡಿಸ್ಬಿಟ್ರೆ ದಕ್ಷ ಪ್ರಜಾಪತಿ ಏನಾದರೂ ಮಾಡಿಬಿಟ್ರೆ ಅಂತ ಅವರೂ ಮಾತಾಡಿಸ್ಲಿಲ್ಲ. ದಕ್ಷ ಪ್ರಜಾಪತಿ ಅಂತೂ ತಿರುಗೇ ನೋಡಲಿಲ್ಲ. ಆದರೆ ಹೆಣ್ಣಿನ ಹೃದಯ, ತಾಯಿ ಮತ್ತು ತಂಗಿಯಂದರು, ಅಕ್ಕ ತಂಗಿಯಂದರು ಅವರೆಲ್ಲ ಬಂದು ಹರಟೆ ಹೊಡೆದಿದ್ದಾರೆ, ಬೇಕಾದಷ್ಟು ಮಾತನಾಡಿದ್ದಾರೆ. ಇಬ್ಬರು ಅಳ್ತಾ ಇದ್ದಾರೆ. ಜನನಿಂಚ ಸಾದರಃ ಪ್ರೇಮಾಶ್ರು ಕಂಠ ಪರಿಶಶ್ವ ಜುರ್ಮುದಃ. ಇಬ್ಬರು ಆಲಿಂಗನ ಮಾಡಿಕೊಂಡು ಅಳ್ತಾ ಇದ್ದಾರೆ. ಬಹಳ ದಿನದ ಮೇಲೆ ಭೇಟಿಯಾಗಿದೆ, ಹೀಗಾಗಿ ಇಬ್ಬರು ಆಲಿಂಗನ ಮಾಡಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಏನು ಮಾತನಾಡಿದರು? ತತ್ವಕಥಾ, ಭಾರೀ ವಿಶೇಷವಾಗಿ ಪುರಾಣಗಳ ಬಗ್ಗೆ ಚರ್ಚೆ. ಪಾರ್ವತಿ ಬಂದಿದ್ದಾಳೆ, ರುದ್ರದೇವರ ಹೆಂಡತಿ, ವಿಶೇಷವಾಗಿ ಏನಾದರೂ ತತ್ವಗಳನ್ನು ತಿಳಿಯೋಣ. ಏನೂ ಇಲ್ಲ, ಕೇಳಿದ್ದೇನೋ ಸೌಂದರ್ಯ ಸಂಪ್ರಶ್ನ. ಬರೀ ನೀನೇನು ಆಭರಣ ತಗೊಂಡು, ನೀನೇನು ಸೀರೆ ತಗೊಂಡು, ನೀನ್ಯಾವ ಅಲಂಕಾರವನ್ನು ತೆಗೆದುಕೊಂಡು, ನೀನ್ಯಾವ ಬಳೆಯನ್ನು ತಗೊಂಡು. ಪುರಾಣ ಕಾಲದಿಂದ ಇದು ನಡೆದು ಬಂದಿದೆ, ಪಾರ್ವತಿಯ ಕಾಲದಿಂದ ನಡೆದು ಬಂದಿದೆ ಹೆಣ್ಣಿನ ಸ್ವಭಾವ. ಸೌಂದರ್ಯ ಸಂಪ್ರಶ್ನ ಸಮರ್ಥವಾರ್ತಯ. ಆ ಸೌಂದರ್ಯದ ಪ್ರಶ್ನೆ, ನೀನು ಹೇಗೆ, ಇದು ಏನೋ ಒಂದು ಸ್ತ್ರೀಯರು ಹೇಗಿರುತ್ತೋ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆ ರೀತಿಯಾಗಿ ಎಲ್ಲ ಹರಟೆಗಳನ್ನು ಹೊಡೆದಿದ್ದಾರೆ. ಹರಟೆ ಹೊಡಿತಾ ಕೂತಿದ್ದಾಳೆ. ಇವಳ ಕಿವಿ ಆ ಕಡೆಗೇ ಇದೆ, ಏನು ಮಂತ್ರಗಳು ಬರ್ತಾ ಇದೆ ಕೇಳ್ತಾ ಇದ್ದಾಳೆ. ನೋಡ್ತಾಳೆ, ಬಂದು 1 ಗಂಟೆ ಆಯಿತು, ರುದ್ರ ಅನ್ನೋ ಹೆಸರೇ ಇಲ್ಲ. ಶಿವ ರುದ್ರ ಅಂತ ಹೆಸರೇ ಬರ್ತಾ ಇಲ್ಲ ಅಲ್ಲಿ. ಅರುದ್ರ ಭಾಗಂ. ಆಗ ಸಿಟ್ಟು ಬಂದಿದೆ. ಓ, ರುದ್ರದೇವರಿಗೆ ಅವಮಾನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಶಿವದ್ವಿಷಂ ಧೂಮ ಪಥಶ್ರಮಸ್ಮಯಂ ಸ್ವತೇಜಸ. ಎದ್ದು ನಿಂತಳು ಪಾರ್ವತಿ. ಎದ್ದು ನಿಂತು ಅಪ್ಪನ ಹತ್ರ ಬರ್ತಾಳೆ. ಪಾರ್ವತಿ ಎದ್ದು ನಿಂತು ಅಪ್ಪನ ಹತ್ರ ಬಂದ ಕೂಡಲೇನೆ ಎಲ್ಲ ಈ ಭೂತ ಪ್ರೇತಗಳು ಏನು ಬಂದಿದ್ದು ಎಲ್ಲರೂ ಎದ್ದು ನಿಂತರು. ಹೊಡದೇ ಬಿಡೋಣ ಅಂತ ಪಾರ್ವತಿ ಸುಮ್ಮನೆ ಕೂಡಿಸ್ತಾಳೆ. ಒಂದು 5 ನಿಮಿಷ ಸುಮ್ಮನೆ ಇರ್ರಿ, ನಾನು ಮಾತಾಡ್ತೇನೆ ಅಂತ ಹೇಳಿ ಪಾರ್ವತಿ ಮಾತನಾಡ್ತಾ ಇದ್ದಾಳೆ. ಅವಳಂತಾಳೆ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ಯಾರ ದ್ವೇಷ ಮಾಡ್ತಾ ಇದ್ದೀರಿ ನೀವು? ಇನ್ನೊಬ್ಬರಲ್ಲಿರುವ ದೋಷಗಳನ್ನು ಎಣಸದೇನೆ ಅವರಲ್ಲಿರುವ ಸಣ್ಣ ಗುಣವನ್ನು ದೊಡ್ಡದು ಮಾಡಿ ನೋಡಬೇಕು ಅಂತ ಸಜ್ಜನರು ಹೇಳ್ತಾರೆ, ಭಾಗವತ ಹೇಳುತ್ತೆ. ಅಂಥದ್ದು ಯಾವ ದೋಷಗಳೂ ಇಲ್ಲದ, ಯಾರ ನಾಮಸ್ಮರಣೆ ಮಾಡಿದರೆ ಎಲ್ಲ ಮಂಗಲ ಆಗತ್ತೆ ಅಂಥ ರುದ್ರದೇವರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ನಾಶ್ಚರ್യമೇ ತತ್. ನೀವು ಅವಮಾನ ಮಾಡ್ತಾ ಇರೋದು ನನಗೇನು ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ನಿಮ್ಮ ಹಣೆ ಬರವೇ ಇಷ್ಟು ಅಂತಾಳೆ. ನಿಮ್ಮ ಹಣೆ ಬರವೇ ಇಷ್ಟು. ಶೇರ್ಷಾ ಮಹಾಪೂರುಷ ಪಾದ ಪಾಂಸುಬಿಹಿ ನಿರಸ್ತ ತೇಜಸ್ಸು ತದೇವ ಶೋಭನಂ. ಜ್ಞಾನಿಗಳ ವಿರೋಧ ಮಾಡಿದಂತಹ ನಿಮ್ಮಂಥವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ರುದ್ರದೇವರಂತಹ ಮಹಾನುಭಾವರ ವಿರೋಧ ಮಾಡಿದ ನಿಮ್ಮಂಥವರಿಂದ ಇದಕ್ಕಿಂತಲೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹಣೆ ಬರಹವೇ ಇಷ್ಟು ಅಂತ ಜೋರಾಗಿ ಬೈತಾ ಇದ್ದಾಳೆ. ಯದ್ವ್ಯಕ್ಷರಂ ನಾಮ, ಶಿವ ಅನ್ನುವ 2 ಅಕ್ಷರ, ಶಿವ ಅನ್ನುವ 2 ಅಕ್ಷರ ಉಚ್ಚಾರಣೆ ಮಾಡಿದ ಸಾಕು, ಎಲ್ಲ ಕಷ್ಟಗಳಿಂದ ಸಂಕೋಲೆಗಳಿಂದ ದೂರ ಆಗ್ತಾರೆ ಎಲ್ಲ ಭಕ್ತರು. ಅಂಥ ಶಿವನಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಲೋಕಸ್ಯ ಯದ್ವರ್ಷತಿ ಚಾಶಿಶೋರ್ಥಿನಃ ತಸ್ಮೈನ್ ಭವಾಂ ದೃಶ್ಯತಿ ವಿಶ್ವಬಂಧವೇ. ಕೇಳಿದ ಎಲ್ಲ ಫಲವನ್ನು ಕೊಡುವಂತಹ ರುದ್ರದೇವರಿಗೆ ನೀವು ಮೋಸ ಮಾಡ್ತಾ ಇದ್ದೀರಲ್ಲ ಅಂತ ಬೇಕಾದಷ್ಟು ಬೈದಿದ್ದಾಳೆ. ಬೈದ ಮೇಲೆ ಕೊನೆಗೆ ಹೇಳ್ತಾಳೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ನಾನು? ಜ್ಞಾನಿಗಳ ನಿಂದೆ, ಗಂಡನ ನಿಂದೆ, ಗುರುಗಳ ನಿಂದೆ ಆಗ್ತಾ ಇತ್ತು ಅಂದರೆ, ದೇವರ ನಿಂದೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ 3 ಆಪ್ಷನ್ ಕೊಟ್ಟಿದೆ ಧರ್ಮಶಾಸ್ತ್ರ. ಕರ್ಣೋಪಿಧಾಯ ನಿರಯಾತ್ ಯದ ಕಲ್ಯ ಈಶೆ ಧರ್ಮಾವತರ್ಯ ಘೃಣಿಭಿರ್ನೃಭಿರಸ್ಯ ಮಾನೆ ಛಿಂದ್ಯಾತ್ ಪ್ರಸಹ್ಯ ಋಷತೀಮ ಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂಮಪಿ ತತೋ ವಿಸೃಜೇತ್ ಸ ಧರ್ಮ. ಜ್ಞಾನಿಗಳ ನಿಂದೆಯನ್ನು ಕೇಳ್ತಾ ಇದ್ದರೆ 3 ಆಪ್ಷನ್ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. 1, ಕರ್ಣೋಪಿಧಾಯ ನಿರಯಾತ್, ಏನು ಶಕ್ತಿನೇ ಇಲ್ಲ ಅಂತಾಗಿದ್ದರೆ ಕಿವಿ ಮುಚ್ಕೊಂಡು ಅಲ್ಲಿಂದ ಎದ್ದು ಬಂದ್ಬಿಡ್ಬೇಕು, ಅಲ್ಲಿ ಕೇಳಲಿಕ್ಕೆ ಕೊಡಬಾರ್ದು. ಯಾಕೆ ಕೇಳಬೇಕು? ಸಜ್ಜನರ ಹಿಂದೆ ಕೇಳೋದು, ಸಜ್ಜನರ ಹಿಂದೆ ನೋಡೋದು ಮಾಡಲೇಬಾರ್ದು. ಯಾಕೆ ಬೇಕು ನಮಗೆ? ಯಾಕೆ ಬೇಕು? ಯಾರೋ ಯಾರಿಗೋ ಬೈತಾ ಇರ್ತಾರೆ, ಅದನ್ನು ನಾವು ಆನಂದದಿಂದ ಕೇಳ್ತೇವೆ. ನನಗ್ಯಾರಾದರೂ ಪೀಡೆ ಕೊಟ್ಟಿರ್ತಾರಾ, ಅವರನ್ನು ಬೈತೀವಾ? ಪರವಾಗಿಲ್ಲ. ಯಾರಿಗೂ ಸಂಬಂಧ ಇರೋದಿಲ್ಲ. ಯಾವುದೋ ಒಬ್ಬ ಪಂಡಿತನಿಗೆ ಇನ್ಯಾವುದೋ ಒಬ್ಬ ವ್ಯಕ್ತಿ ಎಲ್ಲೋ ಬೈತಾ ಇರ್ತಾನೆ, ಅದನ್ನು ಕೇಳಿ ಕೇಳಿ ಆನಂದ ಪಡ್ತೇವೆ. ಕರ್ಣೋ ಪಿಧಾಯ, ಅಂಥ ಪ್ರಸಂಗದಲ್ಲಿ ಕಿವಿ ಮುಚ್ಚಿ ಎದ್ದು ಹೋಗಬೇಕು. ಇದು ಮೊದಲನೇ ಆಪ್ಷನ್. ಇಲ್ಲ, ಇನ್ನೂ ಶಕ್ತಿ ಇದೆ ಅಂತಾಗಿದ್ದರೆ, ನಿನಗೆ ಯೋಗ್ಯತೆ ಇದೆ ಅಂತಾಗಿದ್ದರೆ, ಯಾರು ಬೈತಾ ಇದ್ದಾನಲ್ಲ ಅವನ ನಾಲಿಗೆಯನ್ನು ಎಳೆದು ಕತ್ತರಿಸಿ ಹಾಕು. ನಿನಗೆ ಶಕ್ತಿ ಇದ್ದರೆ
ಆ ಶಕ್ತಿನೂ ಇಲ್ಲ ಅಂತಾಗಿದ್ದರೆ ನಿನಗೆ ಧೈರ್ಯ ಇದ್ದರೆ ನಿನ್ನ ಪ್ರಾಣವನ್ನೇ ಬಿಡಬೇಕು, ನಿನ್ನ ಪ್ರಾಣತ್ಯಾಗವನ್ನು ಮಾಡು, ಗುರುಗಳ ನಿಂದೆಯನ್ನು ಕೇಳಬೇಡ ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಭೀಮಸೇನ ದೇವರು ಎರಡನೇದ್ದು ಮಾಡೋರು. ಅವ್ರು ಪ್ರಾಣಗಿಣ ಬಿಡೋದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಪ್ರಾಣ ಬಿಟ್ಟೆ ಓಡ್ ಹೋದೆ, ಯಾರಾದರೂ ಬೈದರೆ ಕತ್ತರಿಸೇ ಹಾಕ್ತಾ ಇದ್ರು, ನಾಲಿಗೆಯನ್ನೇ ಕತ್ತರಿಸಿ ಒಗಿತಾ ಇದ್ರು. ಮಹಾಭಾರತ ತಾತ್ಪರ್ಯದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಪಾರ್ವತಿ ಅಂತಾಳೆ, ನೀನು ಅಪ್ಪ, ನನಗೆ ಶಕ್ತಿ ಏನೋ ಇದೆ, ಆದರೆ ನೀನಪ್ಪ, ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾನೇನು ಮಾಡಲಿ, ಬೇಡ ಅಂತ ಹೇಳಿ ನಾನು ಈ ದೇಹವನ್ನು ತ್ಯಾಗ ಮಾಡ್ತೇನೆ. ಈ ದೇಹ ಏನು ಗೊತ್ತಾ, ಇವತ್ತು ನನಗೆ ನನ್ನ ದೇಹ ಹೇಗೆ ಅನಿಸ್ತಾ ಇದೆ ಗೊತ್ತಾ, ನನ್ನ ದೇಹವನ್ನು ನೋಡಿ ನನಗೆ ವಾಂತಿ ಇದು, ನಿನ್ನ ಬಾಯಿಯಿಂದ ಹೊರಗೆ ಬಂದ ವಾಂತಿ ಇದ್ದಂತೆ ನಾನು, ಅಷ್ಟು ನನ್ನ ದೇಹದ ಬಗ್ಗೆ ನನಗೆ ಜುಗುಪ್ಸೆ ಬಂದು ಹೋಗಿದೆ. ಆದ್ದರಿಂದ ಈ ದೇಹವನ್ನು ನಾನು ಬಿಟ್ಟು ಬಿಡ್ತೇನೆ ಅಂತ ಹೇಳಿ ದೇಹವನ್ನು ಬಿಡೋದಕ್ಕೆ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅಪ್ಪನಿಗೆ ಹೇಳ್ತಾಳೆ, ರುದ್ರದೇವರಿಗೆ ಧರ್ಮ ಗೊತ್ತಿಲ್ಲ ಅಂತ ಬೈದಿಯಲ್ಲ ನೀನು ಅವತ್ತು, ವೇದ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಅಂತ ರುದ್ರದೇವರಿಗೆ ಬೈತಿಯಲ್ಲ, ಏನು ಮೂರ್ಖ ಇದ್ದಿ, ನಾನು ನನ್ನ ಗಂಡ ಮಾಡುವ ಧರ್ಮ ನಿನಗೇನು ಗೊತ್ತು, ನೀನು ಧರ್ಮವನ್ನು ಮಾಡ್ತಿ, ವೇದದ ಪುಸ್ತಕ ಇಟ್ಕೊಂಡು ಹಿಂಗೆ ಹೇಳಿದ್ದಾರೆ ಅಂತ ವೇದವನ್ನು ನೋಡಿ ಧರ್ಮ ಮಾಡುವ ಹಣೆಬರ ನಿಮ್ಮದೆಲ್ಲ. ಇದಕ್ಕೆ ನಿವೃತ್ತ ಧರ್ಮ ಅಂತಂತಾರೆ. ಆದರೆ ನಾನು ನನ್ನ ಗಂಡ ಮಾಡುವಂತಹ ಧರ್ಮ ಇದು ಮಹಾನಿಯಮ ಅಂತ, ನೇರವಾಗಿ ದೇವರಿಂದ ಆದೇಶ ಬಂದ ಧರ್ಮವನ್ನು ನಾವು ಮಾಡ್ತೇವೆ. ಎಂಥ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯ, ಇದನ್ನು ತಿಳಿಸಿಕೊಡ್ತಾರೆ. ಧರ್ಮ 3 ತರಹ. ಒಂದು ಪ್ರವೃತ್ತ ಕರ್ಮ, ನಾವು ನೀವೆಲ್ಲ ಮಾಡುವಂತಹ ಸಕಾಮ ಕರ್ಮಗಳೇನಿದೆ ಇದು ಪ್ರವೃತ್ತ ಕರ್ಮ. ನಿವೃತ್ತ ಕರ್ಮ ಅಂದರೆ ಮೋಕ್ಷಕ್ಕಾಗಿ ಮಾಡುವಂತಹ ಕರ್ಮಗಳೆಲ್ಲ ನಿವೃತ್ತ ಕರ್ಮ, ಇದು ಎಲ್ಲರೂ ಮಾಡೋದು. ಆದರೆ ಕೆಲವು ದೊಡ್ಡ ದೊಡ್ಡ ದೇವತೆಗಳು ಮಾಡುವ ಧರ್ಮ ಇದೆ, ಅದಕ್ಕೇನಂತಾರೆ ಸ ಮಹಾನಿಯಮ ಸ್ಮೃತಃ, ಅದು ಮಹಾನಿಯಮ ಅಂತ ಕರೆಸಿಕೊಳ್ಳತ್ತೆ. ಆಯಾ ಅಧಿಕಾರಿಗಳು ಮಾತ್ರ ಮಾಡಬಹುದಾದ ಧರ್ಮ. ಅಂತಹ ದೊಡ್ಡ ಧರ್ಮ ಮಾಡುವ ನಮಗೆ ಏನು, ನಾನು ಹೇಳ್ತಾ ಇಲ್ಲ, ಭಾಗವತ ಹೇಳುತ್ತೆ, ಏನೋ 4 ಹೊಗೆ ಹಾಕಿ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಮಾಡುವಂತಹ ನೀವು ನಮಗೇನು ಧರ್ಮ ಉಪದೇಶ ಮಾಡ್ತೀಯ, ಕದನ್ನ ತೃಪ್ತೈಹಿ. ಹಾಗಾಗಿ ಇಷ್ಟೆಲ್ಲ ಬೈದು ಅವಳಂತಾಳೆ, ಕೊನೆಗೊಂದು ಮಾತನ್ನು ಹೇಳ್ತಾಳೆ, ನಾನೀಗ ಸಾಯಲಿಲ್ಲ ಅಂತ ಇಟ್ಕೋ, ಮನೆಗೆ ಹೋಗ್ತೇನೆ. ಮನೆಗೆ ಹೋದರೆ ರುದ್ರದೇವರು ನನ್ನನ್ನು ಕರೀತಾರೆ. ಏನಂತ ಕರೀತಾರೆ? ದಾಕ್ಷಾಯಿಣಿ ಅಂತ ಕರೀತಾರೆ. ಮೊದಲೆಲ್ಲ ಕರಿಬೇಕಾದ್ರೆ ಎಷ್ಟು ನಗನಗತಾ ಕರಿತಾ ಇದ್ರು ಗೊತ್ತಾ? ರುದ್ರದೇವರು ನನ್ನ ಜೊತೆ ಮಾತಾಡಿಸ್ಬೇಕಾದ್ರೆ ಪ್ರತಿ ಮಾತಿನಲ್ಲೂ ಭಾಗವತ ಹೇಳುತ್ತೆ ನರ್ಮ ಸ್ಮಿತ, ಎಲ್ಲ ಮಾತಾಡಬೇಕಾದ್ರೂ ಒಂದು ಚೇಷ್ಟೆ ಇರ್ತಿತ್ತು, ಒಂದು ನಗು ಇರ್ತಿತ್ತು. ಅಂಥ ಸುಂದರವಾಗಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ ಗಂಡ ನನ್ನನ್ನು. ನರ್ಮ ಸ್ಮಿತ, ಯಾವ ಮಾತಾಡಬೇಕಾದರೂ ಕೂಡ ಮಂದಹಾಸ ಇಲ್ಲದೆ ಮಾತಾಡೋದಿಲ್ಲ, ಚೇಷ್ಟೆ ಮಾಡದೆ ಮಾತಾಡೋದಿಲ್ಲ, ಅಷ್ಟು ನಗು. ಈಗ ದಾಕ್ಷಾಯಿಣಿ ಅಂತ ಅವರು ಕರೀತಾರೆ. ಆದರೆ ನನಗೆ ಗೊತ್ತು, ಆ ದಾಕ್ಷಾಯಿಣಿ ಅಂತ ಕರಿಬೇಕಾದ್ರೆ ಅವರ ಮುಖದಲ್ಲಿ ನಗುವೂ ಇರೋದಿಲ್ಲ, ಚೇಷ್ಟೆಯೂ ಇರೋದಿಲ್ಲ. ಯಾಕೆಂದರೆ ದಾಕ್ಷಾಯಿಣಿ ಅಂದ ಕೂಡಲೇ ನಿನ್ನ ಸ್ಮರಣೆ ಬರುತ್ತೆ, ದಕ್ಷನ ಸ್ಮರಣೆ ಬರುತ್ತೆ, ಅವರಿಗೂ ದಕ್ಷನ ಸ್ಮರಣೆ ಬರುತ್ತೆ, ನನಗೂ ದಕ್ಷನ ಸ್ಮರಣೆ ಬರುತ್ತೆ. ಆದ್ದರಿಂದ ನಾನು ಮನೆಗೆ ಹೋಗಿ ನನ್ನ ಗಂಡ ನನ್ನನ್ನು ದಾಕ್ಷಾಯಿಣಿ ಅಂತ ಕರೆಯೋದಕ್ಕಿಂತ ಮೊದಲು ನನ್ನ ದೇಹವನ್ನು ಬಿಡಬೇಕು ಅಂತ ನಿರ್ಧಾರವನ್ನು ಮಾಡಿ ಅಲ್ಲಿಯೇ ಯೋಗ ಸಾಮರ್ಥ್ಯದಿಂದ ಆ ದೇಹಕ್ಕೆ ಒಳಗೆ ಬೆಂಕಿಯನ್ನು ಸೃಷ್ಟಿ ಮಾಡಿಕೊಂಡು ದೇಹತ್ಯಾಗವನ್ನು ಮಾಡಿಬಿಟ್ಟಿದ್ದಾಳೆ. ದೇಹತ್ಯಾಗ ಆದದ್ದೇ ತಡ ಇವರೆಲ್ಲ ಎದ್ದು ನಿಂತಿದ್ದಾರೆ. ರುದ್ರದೇವರ ಅನುಚರರೆಲ್ಲ ಎದ್ದು ನಿಂತು ಜೋರಾಗಿ ಯುದ್ಧವನ್ನು ಆಡ್ತಾ ಇದ್ದಾರೆ. ಬೇಕಾದಷ್ಟು ಯುದ್ಧವನ್ನು ಮಾಡಿದ್ದಾರೆ. ಯುದ್ಧವನ್ನೆಲ್ಲ ಮಾಡಿದರೆ ಆ ಭೃಗು ಋಷಿಗಳು ಏನು ಮಾಡಿದ್ದಾರೆ ಅಂದರೆ, ಆ ದಕ್ಷಿಣಾಗ್ನಿ ಅಂತ ಒಂದು ಬೆಂಕಿ ಅಗ್ನಿ, ಆ ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದರೆ ಅಲ್ಲಿ ಅನೇಕ ಜನ ರುಭು ಅಂತ ದೇವತೆಗಳು ಹುಟ್ಟಿದ್ದಾರೆ. ಅವರೆಲ್ಲರೂ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಬಂದು, ಕೈಯಲ್ಲಿ ಬೆಂಕಿಯನ್ನು ಹಿಡಿದುಕೊಂಡು ಬಂದು ಈ ರುದ್ರದೇವರ ಅನುಚರರನ್ನೆಲ್ಲ ಹೊಡೆದು ಓಡಿಸಿಬಿಟ್ಟಿದ್ದಾರೆ. ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಓಡಿ ಹೋದ ಮೇಲೆ ಈ ಕಡೆಗೆ ರುದ್ರದೇವರು ಇನ್ನೂ ಹೆಂಡತಿ ಬಂದಿಲ್ಲ, ಏನು ಸುದ್ದಿ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ. ಅಷ್ಟರಲ್ಲಿ ನಾರದರು ಬಂದು ಸುದ್ದಿಯನ್ನು ಹೇಳಿಬಿಟ್ಟು, ಈ ತರಹ ಎಲ್ಲ ಘಟನೆ ಆಗಿದೆ. ರುದ್ರದೇವರಿಗೆ ಸಿಟ್ಟು ಬಂತು ನೋಡಿ, ಎದ್ದು ನಿಂತಿದ್ದಾರೆ. ತಮ್ಮ ಜಟೆಯಲ್ಲಿರುವ ಒಂದು ಕೂದಲನ್ನು ಎಳೆದು ಕೆಳಗೆ ಅಪ್ಪಳಿಸಿದ್ದಾರೆ. ಕೆಳಗೆ ಹಾಕಿದರೆ ಅಲ್ಲಿ ದೊಡ್ಡ ಭೀಕರವಾದ ರೂಪ, ವೀರಭದ್ರ ಅಂತ, ರುದ್ರದೇವರದೇ ಇನ್ನೊಂದು ರೂಪ ಅದು. ಆ ವೀರಭದ್ರ ಎಂಬಂತಹ ರೂಪ ಅಲ್ಲಿ ಬಂದಿದೆ. ಆ ವೀರಭದ್ರ ರೂಪ ಬಂದರೆ ಏನು
ಹಸನ್ ಗಂಭೀರನಾದ ಜೋರಾಗಿ ಅಟ್ಟಹಾಸ ಮಾಡ್ತಾ ಇದ್ದಾನೆ. ಅಟ್ಟಹಾಸ ಮಾಡಿ ಏನು ಮಾಡಬೇಕು ಹೇಳಿ, ನೀವು ಆದೇಶವನ್ನು ಮಾಡಿ. ಆಗ ರುದ್ರದೇವರಂದರು, ಆ ಇಡೀ ದಕ್ಷನ ಯಜ್ಞವನ್ನು ನಾಶ ಮಾಡು, ದಕ್ಷ ಪ್ರಜಾಪತಿಯನ್ನು ಉಳಿಸಬೇಡ, ಹೋಗು ಅಂತ ಅವನನ್ನು ಕಳಿಸ್ತಾರೆ. ಆ ವೀರಭದ್ರ ಹೊರಟ್ರೆ ಮತ್ತೆ ಈ ಎಲ್ಲ ಅನುಚರರು ಮತ್ತಿಷ್ಟು ಶಕ್ತಿ ಬಂತು, ಜೈ 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 ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಬರ್ತಾ ಇರಬೇಕಾದ್ರೆ ಆ ಯಜ್ಞ ಮಂಟಪದ ದೂರ ಕಾಣಿಸಿದ್ದಾನೆ ವೀರಭದ್ರ. ಆ ವೀರಭದ್ರ, ಈ ಭೂತರು ಎಲ್ಲರೂ ಬರೋದು ನೋಡಿದ್ರೆ ಏನು ಭಾರಿ ಬಿರುಗಾಳಿ ಬಂದಾಗ ಆಗ್ತಾ ಇದೆ. ಬಿರುಗಾಳಿ ಬಂದಾಗ ಆದರೆ ಆ ದಕ್ಷ ಪ್ರಜಾಪತಿಯ ಹೆಂಡತಿ ಮಕ್ಕಳು ಎಲ್ಲರೂ ಒಂದು ಕಡೆ ಕೂತಿದ್ರಂತೆ. ಅದನ್ನು ನೋಡಿದ್ರಂತೆ. ನೋಡಿ ಅವರು ಏನಂದಿರಬೇಕು, ಅವರೇನಂದರು, ಯಾರೋ ಬರ್ತಾ ಇಲ್ಲ, ಇದು ದಕ್ಷ ಪ್ರಜಾಪತಿಯ ಪಾಪವೇ ಬರ್ತಾ ಇದೆ, ಅವನು ಮಾಡಿದ ಅಪರಾಧವೇ ಈ ರೂಪದಲ್ಲಿ ಬರ್ತಾ ಇದೆ, ಇನ್ನು ನಮ್ಮ ಗಂಡನ ಅವಸ್ಥೆ ಮುಗೀತು ಅಂತ ಅಂದುಕೊಂಡಿದ್ದಾರೆ. ಅವನು ಎದುರಿಗೆ ಬರ್ತಾ ಇದ್ದಾನೆ ವೀರಭದ್ರ. ಬಂದದ್ದೇ ಬಂದು ಎಲ್ಲ ಯಜ್ಞ ಮಂಟಪವನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಎಲ್ಲ ಸಾಕ್ಷಾತ್ ರುದ್ರದೇವರವರು ವೀರಭದ್ರ ಅಂದರೆ ಅವರ ಸಾಮರ್ಥ್ಯಕ್ಕೇನು ಕಡಿಮೆ, ಎಲ್ಲರನ್ನೂ ನಾಶ ಮಾಡ್ತಾ ಇದ್ದಾರೆ. ಈ ನಂದೀಶ್ವರ ಮಣಿಮಾನ್ ಅಂತ ಒಬ್ಬ, ಆ ಮಣಿಮಾನು ಭೃಗು ಋಷಿಗಳನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ, ಅಳ್ಳಾಡದೇ ಇದ್ದಂತೆ. ಆಮೇಲೆ ಆ ಚಂಡೀಶ ಅನ್ನುವನು ಪೂಷ ಅನ್ನುವ ದೇವತೆಯನ್ನು ಹಿಡಿದುಕೊಂಡಿದ್ದಾನೆ. ಆಮೇಲೆ ನಂದೀಶ್ವರ ಭಗ ಅನ್ನುವ ಋಷಿಯನ್ನು ಹಿಡಿದುಕೊಂಡಿದ್ದಾರೆ. ಈ 3 ಜನ ಗಟ್ಟಿ ಹಿಡಿದುಕೊಂಡಿದ್ದಾರೆ. ಗಟ್ಟಿ ಹಿಡಿದುಕೊಂಡಾಗ ಇವನು ಬರ್ತಾನೆ. ಇವನು ಬಂದು ಆ ಭೃಗು ಋಷಿಗಳ ಮೀಸೆಯನ್ನು ಕಿತ್ತಿ ಹಾಕ್ತಾನೆ ವೀರಭದ್ರ. ಭಗನ ಕಣ್ಣುಗಳನ್ನು ಕಿತ್ತಿ ಹಾಕ್ತಾನೆ. ಪೂಷ ಆ ರುದ್ರದೇವರು ಶಾಪ ಕೊಟ್ಟಾಗ, ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಶಾಪ ಕೊಟ್ಟಾಗ ಈ ಪೂಷ ಅನ್ನುವ ದೇವತೆ ಹಲ್ಲು ತೆಗೆದು ನಕ್ಕಿರ್ತಾನೆ, ಅದು ನೆನಪಿರುತ್ತೆ. ಹೀಗಾಗಿ ಅವನ ಹಲ್ಲುಗಳನ್ನೆಲ್ಲ ಮುರಿದು ಹಾಕಿಬಿಡ್ತಾರೆ. ಮುರಿದು ಹಾಕಿ ಇವನನ್ನು ಸಂಹಾರ ಮಾಡಬೇಕು ದಕ್ಷ ಪ್ರಜಾಪತಿಯನ್ನು. ಆ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು ಅಂತ ವೀರಭದ್ರ ಅವನ ಎದೆಯ ಮೇಲೆ ಕೂತು ಕುತ್ತಿಗೆಯನ್ನು ಕತ್ತರಿಸ್ತಾ ಇದ್ದಾನೆ. ಕುತ್ತಿಗೆ ಕಟ್ಟಾಗ್ತಾನೇ ಇಲ್ಲ, ಏನು ಮಾಡಿದರೂ ಆಗ್ತಾ ಇಲ್ಲ. ಆಗ ವೀರಭದ್ರ ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡ್ತಾನೆ. ಆಗ ಸಾಕ್ಷಾತ್ ರುದ್ರದೇವರೇ ಕೈಲಾಸದಿಂದ ಬರ್ತಾರೆ. ರುದ್ರದೇವರೇ ಕೈಲಾಸದಿಂದ ಬಂದು ಏನು ಮಾಡೋದಿಲ್ಲ, ಅವರು ಹೇಗೆ ಕೂಡ್ತಾರೆ, ಒಂದು ಯಜ್ಞವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ದೇವರೇ, ನಿನಗಾಗಿ ಯಜ್ಞವನ್ನು ಮಾಡ್ತಾ ಇದ್ದೇನೆ, ಆ ಯಜ್ಞದಲ್ಲಿ ಪಶು ಯಾರು ಅಂದರೆ ಈ ದಕ್ಷ ಪ್ರಜಾಪತಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾರೆ. ಆ ರುದ್ರದೇವರು ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನು ಕತ್ತರಿಸಿ, ಅಲ್ಲೇ ಪಕ್ಕದಲ್ಲಿ ಅಗ್ನಿ ಇರುತ್ತೆ, ಆ ಅಗ್ನಿಯಲ್ಲಿ ಸ್ವಾಹ ಅಂತ ಹೋಮವನ್ನು ಮಾಡೇ ಬಿಡುತ್ತಾರೆ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿಬಿಟ್ರು. ಉಳಿದವರೆಲ್ಲ ಯುದ್ಧಕ್ಕೆ ಬರ್ತಾರೆ. ಎಲ್ಲರನ್ನೂ ಸೋಲಿಸಿ ರುದ್ರದೇವರು ಕಳಿಸಿಬಿಡ್ತಾರೆ. ಇದೆಲ್ಲ ಹೊರಗಾದದ್ದು. ಆದರೆ ಇಬ್ಬರಲ್ಲಿರ್ತಾರೆ ಭಾರಿ ಡೇಂಜರ್ ವ್ಯಕ್ತಿಗಳು, ಅವರನ್ನು ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾರು ಅಂದರೆ ಒಬ್ಬರು ವಾಮನ ದೇವರು, ಇನ್ನೊಬ್ಬರು ನಾರಾಯಣ ದೇವರು. ಎಲ್ಲ ದೇವತೆಗಳು ಬಂದಾಗ ವಾಮನನೂ ಬಂದಿರ್ತಾನೆ. ವಾಮನ ಬಂದಿರ್ತಾನೆ, ಧರ್ಮದಿಂದ ಹುಟ್ಟಿದ ನರನಾರಾಯಣರು ಬಂದಿರ್ತಾರೆ. ಹಾಗಾಗಿ ರುದ್ರದೇವರು ಎಲ್ಲರ ಜೊತೆಗೆ ಯುದ್ಧ ಆಡಿದರು. ಇವರಿಬ್ಬರ ಹತ್ರ ಹೋಗೋದೇ ಇಲ್ಲ, ಅವರು ಸುಮ್ಮನೆ ಅಲ್ಲೇ ಇರಲಿ ಅಂತ ಹೇಳಿ ಹಾಗೆ ತಪ್ಪಿಸಿಕೊಂಡು ಬಂದು ಬಿಡ್ತಾನೆ. ವಾಮನ ಮತ್ತು ನಾರಾಯಣರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಉಳಿದವರನ್ನೆಲ್ಲ ಸೋಲಿಸಿ ಈ ಕಡೆಗೆ ಬಂದು ಬಿಡ್ತಾರೆ ರುದ್ರದೇವರು. ರುದ್ರದೇವರು ಬಂದು ಕೈಲಾಸದಲ್ಲಿ ಕೂತರು. ಈ ಕಡೆಗೆಲ್ಲ ಯುದ್ಧಗಳೆಲ್ಲ ನಾಶ ಆಗಿ ಹೋಗಿದೆ, ಯಜ್ಞ ಎಲ್ಲ ನಾಶ ಆಗಿ ಹೋಗಿದೆ. ಏನು ಮಾಡಬೇಕು? ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ಅನುಗ್ರಹವನ್ನು ಮಾಡಿ ಅಂತ ಹೇಳಿದಾಗ ಬ್ರಹ್ಮದೇವರಂದರು, ನಾನೇನು ಮಾಡಲಿ, ಮಾಡಿದ ಅಪರಾಧ ನಿನ್ನದು, ನೀವು ಅನುಭವಿಸಿ ಅಂತ ಹೇಳಿ, ಸರಿ ಬನ್ನಿ ಹಾಗಿದ್ದರೆ ರುದ್ರದೇವರ ಹತ್ತಿರ ಹೋಗೋಣ ಅಂತ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ರುದ್ರದೇವರ ಹತ್ತಿರ ಬರ್ತಾರೆ. ರುದ್ರದೇವರ ಹತ್ತಿರ ಬಂದರೆ ಎಲ್ಲ ದೇವತೆಗಳು ಗಾಬರಿ ಆಗಿರ್ತಾರೆ. ಜಸ್ಟ್ ಇನ್ನೂ ಒಂದು 10 ನಿಮಿಷ ಆಗಿಲ್ಲ ರುದ್ರದೇವರಲ್ಲಷ್ಟ ಸಂಹಾರ ಮಾಡಿ. ಏನು ಸಂಹಾರ, ಅಷ್ಟೆಲ್ಲ ಜನರನ್ನು ಸಂಹಾರ ಮಾಡಿದ್ದಾರೆ. ಸರಿ, ಹಾಗಾದರೆ ರುದ್ರದೇವರ ಹತ್ರ ಹೋಗಬೇಕು. ರುದ್ರದೇವರು ಭಾಳ ಸಿಟ್ಟಿಗೆ ಬಂದಿರ್ತಾರೆ. ಹೇಗಾದರೂ ಮಾಡಿ ಅವರ ಮನಸ್ಸೊಲಿಸಬೇಕು. ಭಾರೀ ಉಗ್ರವಾಗಿ ಕೂತಿರ್ತಾರೆ. ಅಥವಾ ಇನ್ನೂ ಮೈ ಕೈ ಎಲ್ಲ ರಕ್ತ ಹತ್ತಿರತ್ತೆ, ತೊಳ್ಕೋತಾ ಇರ್ತಾರೋ ಏನೇನೋ ವಿಚಾರ ಮಾಡಿಕೊಂಡು ಇವರು ಬಂದರೆ ರುದ್ರದೇವರು ಏನು ಮಾಡ್ತಾ ಇರಬೇಕು? ಏನೂ ಇಲ್ಲ, ಆರಾಮಾಗಿ ಒಂದು ದೊಡ್ಡ ವಟವೃಕ್ಷ 100 ಯೋಜನ ಎತ್ತರ, 75 ಯೋಜನ ಅಗಲದ ವಟವೃಕ್ಷ. ಆ ವಟವೃಕ್ಷದ ಕೆಳಗೆ ಹೀಗೆ ತರ್ಕ ಮುದ್ರೆಯನ್ನು ಹಿಡಿದುಕೊಂಡು ಕೂತಿದ್ದಾರೆ. ಕೆಳಗೆ ನಾರದರು ಕೂತಿದ್ದಾರೆ. ಇವರು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಉಪದೇಶವನ್ನು ಮಾಡ್ತಾ ಕೂತಿದ್ದಾರೆ ರುದ್ರದೇವರು. ಇದು ದೇವತೆಗಳ ಮಹಿಮೆ. ಏನಿನ್ನೂ ಈಗ ಸಾಯಿಸಿ ಬಂದಿದ್ದಾರೆ. ಅಷ್ಟು ಉಗ್ರ ರೂಪವನ್ನು ತೋರಿಸಿದ ವ್ಯಕ್ತಿಗೆ, ಮನುಷ್ಯನಿಗೆ ಸ್ವಲ್ಪ ಸಿಟ್ಟು ಮಾಡಿದ ಮೇಲೆ ಆ ಸಿಟ್ಟು ಕಡಿಮೆ ಆಗೋದಕ್ಕೆ ಒಂದು ಸ್ವಲ್ಪ ಆದರೂ ಟೈಮ್ ಬೇಕು.
ಒಂದು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, ಕೆಲವರಿಗೆ ಇಡೀ ದಿನ ಇರುತ್ತೆ. ಅಂತೂ ಅದು ಸಿಟ್ಟು ಶಾಂತ ಆಗೋದಕ್ಕೆ ಸಮಯ ಬೇಕು. ಆದರೆ ರುದ್ರದೇವರಿಗೆ ಏನೂ ಇಲ್ಲ. ಅಲ್ಲೆಲ್ಲ ಅಷ್ಟು ಸಂಹಾರ ಮಾಡಿ ಬಂದಿದ್ದಾರೆ. ಇಲ್ಲಿ ನಾರದರು ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸನಕ ಸನಂದನಾದಿಗಳೆಲ್ಲ ಸುತ್ತಲೂ ಕೂತಿದ್ದಾರೆ. ಇವರು ಆರಾಮಾಗಿ ಉಪದೇಶ ಮಾಡ್ತಾ ಕೂತಿದ್ದಾರೆ. ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ. ಬ್ರಹ್ಮದೇವರು, ರುದ್ರದೇವ ಎಲ್ಲ ದೇವತೆಗಳು ಬಂದು ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದಂತೆ ಇದೆ. ಆದರೆ ಬ್ರಹ್ಮದೇವರು ಅಂತರ್ಯಾಮಿಯಾದ ರುದ್ರದೇವರಿಗೆ ಮಾತ್ರ, ರುದ್ರನಾಮಕನಾದ ಭಗವಂತನಿಗೆ ಮಾತ್ರ ಸ್ತೋತ್ರ ಮಾಡ್ತಾರೆ ಹೊರತು ರುದ್ರದೇವರಿಗೆ ನೇರವಾಗಿ ಸ್ತೋತ್ರವನ್ನು ಮಾಡೋದಿಲ್ಲ. ಎಲ್ಲ ಸ್ತೋತ್ರ ಆದಮೇಲೆ ಅಂತಾರೆ, ಕುರು ಅಧ್ವರಸ್ಯ ಉದ್ಧರಣಂ. ರುದ್ರ, ಸ್ವಲ್ಪ ಬಂದು ಆ ಯಜ್ಞವನ್ನು ಉದ್ಧಾರ ಮಾಡಪ್ಪ. ಎಷ್ಟು ಜನರನ್ನೆಲ್ಲ ಸಾಯಿಸಿ ಬಿಟ್ಟಿದ್ದಿ. ಆ ಯಜಮಾನ ದಕ್ಷ ಪ್ರಜಾಪತಿ ಬದುಕುವಂತೆ ಆಗಲಿ, ಭೃಗು ಋಷಿಗಳಿಗೆ ಮೀಸೆ ಬರುವಂತೆ ಆಗಲಿ, ಯಾರ್ಯಾರ್ದು ಹಲ್ಲು ಮುರಿದಿದ್ದಿ ಅವ್ರಿಗೆ ಹಲ್ಲು ಬರುವಂತೆ ಆಗಲಿ ಅಂತೆಲ್ಲ ಹೇಳಿದಾಗ ರುದ್ರದೇವರಂತಾರೆ, ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ. ರುದ್ರದೇವರಂದರು, ಅರೆ ನಾನಿನ್ನೂ ಅದನ್ನು ನೆನಪಲ್ಲಿಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಮರತೇ ಬಿಟ್ಟಿದ್ದೇನೆ ನಾನು. ನಾಘಂ ಪ್ರಜೇಶ ಬಾಲಾನಾಂ, ಸಣ್ಣ ಮಕ್ಕಳು ತಪ್ಪು ಮಾಡ್ತಾರೆ, ಅದನ್ನೇನು ಇಡೀ ದಿನ ಹೇಳ್ತಾ ಕೂಡೋದು. ನ ವರ್ಣಯೇ ನಾನು ಚಿಂತೆಯೇ, ಅದನ್ನು ಇನ್ನೊಬ್ಬರ ಮುಂದೆ ಹೇಳೋದು ಇಲ್ಲ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡೋದಿಲ್ಲ. ಮಕ್ಕಳು ಮಾಡಿದ ಅಪರಾಧವನ್ನು ಅಷ್ಟೊತ್ತು ಭಾಳ ಸೀರಿಯಸ್ ಆಗಿ ತಲೆಯಲ್ಲಿ ಹಾಕ್ಕೊಳ್ಬಾರ್ದು. ನಾಘಂ ಪ್ರಜೇಶ ಬಾಲಾನಾಂ, ಅವರೆಲ್ಲ ನನ್ನ ಮಕ್ಕಳಿದ್ದ ಹಾಗೆ. ಆದ್ದರಿಂದ ನಾನೇನದನ್ನು ಬಹಳ ವಿಚಾರ ಮಾಡಿಲ್ಲ, ಆದ್ದರಿಂದ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ರುದ್ರದೇವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅನುಗ್ರಹವನ್ನು ಮಾಡಿ ಹೇಳ್ತಾರೆ, ನಾನು ಬರ್ತೇನೆ, ಎಲ್ಲರಿಗೂ ಅವರವರಂತೆ ಆಗಲಿ ಅಂತ ಹೇಳಿ ದಕ್ಷ ಪ್ರಜಾಪತಿಗೆ ಆಡಿನ ಮುಖ ಬರಲಿ, ಅವನ ಕುತ್ತಿಗೆಯನ್ನು ಕತ್ತರಿಸಿದ್ದರು, ಆಡಿನ ಮುಖ ಬರಲಿ ಅಂತ ದಕ್ಷ ಪ್ರಜಾಪತಿಗೆ ಹೇಳ್ತಾರೆ. ಮಿತ್ರನ ಕಣ್ಣಿನಿಂದ ಭಗ ನೋಡುವಂತೆ ಆಗಲಿ, ಹಲ್ಲು ಮುರಿದುಕೊಂಡಿದ್ದ ಪೂಷ ಯಜಮಾನನ ಹಲ್ಲಿನಿಂದ ಅವನು ತಿನ್ನುವಂತೆ ಆಗಲಿ, ದೇವತೆಗಳಿಗೆಲ್ಲ ಮೊದಲಿನಂತೆ ಒಳ್ಳೆಯ ದೇಹ ಬರಲಿ, ಕೆಲವು ಋತ್ವಿಜರ ಬಾಹುಗಳನ್ನೆಲ್ಲ ಕತ್ತರಿಸಿದ್ದ ಅಶ್ವಿನಿ ದೇವತೆಗಳ ಬಾಹುಗಳಿಂದ ಅವರು ಕೆಲಸ ಮಾಡುವಂತೆ ಆಗಲಿ, ಹೀಗೆ ಭೃಗು ಋಷಿಗಳಿಗೆ ಮೇಕೆಯ ಮೀಸೆ ಬರಲಿ ಅಂತ ಆಶೀರ್ವಾದವನ್ನು ಮಾಡಿದ್ದಾನೆ. ಆಶೀರ್ವಾದವನ್ನು ಮಾಡಿ ಸ್ವಯಂ ರುದ್ರದೇವರೇ ಆ ಯಜ್ಞಕ್ಕೆ ಬರ್ತಾ ಇದ್ದಾರೆ. ಯಜ್ಞ ಮಂಟಪಕ್ಕೆ ಬಂದ ಮೇಲೆ ಆ ಇವರು ಎಲ್ಲ ದೇವತೆಗಳು ರುದ್ರದೇವರು ಹೇಳಿದಂತೆ ಮಾಡಿದ್ದಾರೆ. ಆ ದಕ್ಷ ಪ್ರಜಾಪತಿಗೆ ಮೇಕೆಯ ಕುತ್ತಿಗೆಯನ್ನು ಜೋಡಿಸಿದ್ದಾರೆ. ಬರೀ ಜೋಡಿಸಿದರೆ ಸಾಕ, ಹೇಳಬೇಕಲ್ಲ. ರುದ್ರದೇವರು ಪ್ರೀತಿಯಿಂದ ನೋಡಿದ್ದಾರಂತೆ. ದಕ್ಷ ಪ್ರಜಾಪತಿ ಎದ್ದು ನಿಂತಿದ್ದಾನೆ. ಎದ್ದು ರುದ್ರದೇವರಿಗೆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ. ಕ್ಷಮಾಪ್ಯೈವಂ ಸಮೀಢ್ವಾಂಸಂ, ಕ್ಷಮಾಪಣೆಯನ್ನು ಕೇಳಿ ತಪ್ಪಾಯಿತು ಅಂತ ಬೇಕಾದಷ್ಟು ಸ್ತೋತ್ರವನ್ನು ಮಾಡ್ತಾನೆ. ಅಲ್ಲಿ ಸಾಕ್ಷಾತ್ ಭಗವಂತ ಅಲ್ಲಿ ಬರ್ತಾನೆ. ನೋಡಿ, ಈ ಯಜ್ಞದಲ್ಲಿ ಇಬ್ಬರೂ ಬಂದಿರಲಿಲ್ವಂತೆ, ನಾರಾಯಣ ಹಾಗೂ ಬ್ರಹ್ಮದೇವರು. ಅವರಿಗೆಲ್ಲ ಗೊತ್ತಿತ್ತು ಇಷ್ಟೆಲ್ಲ ಗಲಾಟೆ ಆಗತ್ತೆ, ನಾವಿದ್ದರೆ ಮಧ್ಯಸ್ಥಿಕೆ ವಹಿಸಬೇಕಾಗತ್ತೆ. ನಾವು ರುದ್ರದೇವರ ಪಕ್ಷ ವಹಿಸಿದರೆ ದಕ್ಷ ಪ್ರಜಾಪತಿಗೆ ಸಿಟ್ಟು, ದಕ್ಷ ಪ್ರಜಾಪತಿಯ ಪಕ್ಷ ವಹಿಸಿದರೆ ರುದ್ರದೇವರಿಗೆ ಸಿಟ್ಟು. ಬೇಡವೇ ಬೇಡ ಅಂತ ನಾರಾಯಣ ಹಾಗೂ ಬ್ರಹ್ಮ ಅಲ್ಲಿ ಬಂದಿರಲೇ ಇಲ್ಲ. ಸರಿ, ಈಗ ಸಾಕ್ಷಾತ್ ನಾರಾಯಣ ಬರ್ತಾನೆ. ನಾರಾಯಣ ಬಂದ ಮೇಲೆ ಎಲ್ಲ ದೇವತೆಗಳು ಬಹಳ ಸುಂದರವಾದ ಸ್ತೋತ್ರ, ಸುಮಾರು 20 ಜನ ದೇವತೆಗಳು ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಬಹಳ ವೈಭವದ ಸ್ತೋತ್ರವೆಲ್ಲ ಇದೆ. ಆ ಸ್ತೋತ್ರವನ್ನು ಮಾಡಿದ ಮೇಲೆ ಯಜ್ಞ ಪೂರ್ಣ ಆಗತ್ತೆ. ಯಜ್ಞ ಪೂರ್ಣ ಆದ ಮೇಲೆ ದಕ್ಷ ಪ್ರಜಾಪತಿಗೆ ರುದ್ರದೇವರು ಅನುಗ್ರಹವನ್ನು ಮಾಡಿ ಉದ್ಧಾರವನ್ನು ಮಾಡ್ತಾರೆ. ಇದೇ ಸತೀದೇವಿಯೇ ಮುಂದೆ ಪರ್ವತರಾಜ, ಹಿಮಾಲಯ ಹಾಗೂ ಮೇನ, ಇವರಲ್ಲಿ ಮೇನಕ ಆಗಿ ಹುಟ್ಟುತ್ತಾಳೆ. ಪಾರ್ವತಿ, ಉಮಾ ಎಂಬುದಾಗಿ ಅವತಾರವನ್ನು ಮಾಡ್ತಾಳೆ. ಆ ಉಮಾದೇವಿಯ ಜೊತೆಗೆ ರುದ್ರದೇವರ ವಿವಾಹ ಆಗತ್ತೆ. ಅವಳಿಂದ ಷಣ್ಮುಖನ ಜನ್ಮ ಆಗತ್ತೆ ಅಂತ ಸಂಕ್ಷೇಪದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಷಡ್ಭಿರ್ಮುಖೈಸ್ತನಂ ಪೀತ್ವಾ ಸಬಾಲ ಷಣ್ಮುಖೋಭವತ್ ತತಶ್ಚಕ್ರು ಸೈನ್ಯಪಾಲಂ ಸರ್ವಾಸುರ ಭಯಂಕರಂ. ಏತದ್ಭಗವತಃ ಶಂಭೋಃ ಕರ್ಮ ದಕ್ಷಾಧ್ವರದ್ರುಹ ಶ್ರುತಂ ಭಗವತಾಚ್ಛಿಷ್ಯಾತ್ ಉದ್ಧವಾನ್ಮೇ ಬೃಹನ್ಮತೇಃ ಇದಂ ಪವಿತ್ರಂ ಪರಮೇಶ ಚೇಷ್ಟಿತಂ. ಇದು ದಕ್ಷ ಪ್ರಜಾಪತಿಯ ಯಜ್ಞವನ್ನು ನಾಶ ಮಾಡಿದ ಈ ಕಥೆ, ರುದ್ರದೇವರ ವಿಜಯದ ಈ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಮಂಗಳ ಆಗತ್ತೆ. ಯೋ ನಿತ್ಯದಾಕರ್ಣ್ಯ ನರೋನು ಕೀರ್ತಯೇತ್ ಧುನೋತ್ಯಯಂ ಕೌರವ ಭಕ್ತಿಭಾವತಃ. ಭಕ್ತಿಯಿಂದ ಯಾರು ಇದನ್ನು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಮಂಗಳ ಆಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ
ಮುಂದಿನ ಕಥೆಯನ್ನು ಹೇಳಬೇಕು ಅಂತ ಕೇಳಿದಾಗ ಸ್ವಯಂಭುವ ಮನುವಿನ ಹೆಣ್ಣಿನ ಸಂತಾನದ ಬಗ್ಗೆ ಹೇಳಿದ್ದಾಯಿತು. ಈಗ ಇನ್ನು ಗಂಡು ಮಕ್ಕಳು ಇಬ್ಬರು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಆ ಉತ್ತಾನಪಾದನ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಕ್ಷೇಪದಲ್ಲಿ ಹೇಳ್ತೇನೆ, ಕಥೆಯೆಲ್ಲ ತಮಗೆ ಗೊತ್ತು, ಸಂಕ್ಷೇಪದಲ್ಲಿ ಇನ್ನೊಂದು 15-20 ನಿಮಿಷದಲ್ಲಿ ಮುಗಿಸೋಣ. ಆ ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಹೆಂಡತಿಯರಿರ್ತಾರೆ. ಆ ಸುರುಚಿಯ ಬಗ್ಗೆ ಇವನಿಗೆ ಬಹಳ ಪ್ರೀತಿ, ಸುನೀತಿಯ ಬಗ್ಗೆ ಅಷ್ಟು ಪ್ರೀತಿ ಇಲ್ಲ. ಆ ಸುರುಚಿಯಲ್ಲಿ ಉತ್ತಮ ಅಂತ ಮಗನಾಗ್ತಾನೆ, ಸುನೀತಿಯಲ್ಲಿ ಧ್ರುವ ಎಂಬ ಮಗನಾಗ್ತಾನೆ. ಆ ಧ್ರುವ ಮತ್ತು ಉತ್ತಮ ಇಬ್ಬರು ಆಟ ಆಡ್ತಾ ಇರ್ತಾರೆ. ಒಂದು ದಿನ ಏನಾಗತ್ತೆ ಅಂದರೆ, ಈ ರಾಜ್ಯದಲ್ಲಿ ಕೂತಾಗ ಉತ್ತಾನಪಾದ ದೊಡ್ಡ ಆಸನದ ಮೇಲೆ ಕೂತಿರ್ತಾನೆ. ಆಸನದ ಮೇಲೆ ಕೂತಾಗ ಅವನ ತೊಡೆಯ ಮೇಲೆ ಈ ಸುರುಚಿಯ ಮಗ ಉತ್ತಮ ಕೂತಿರ್ತಾನೆ, ಪಕ್ಕದಲ್ಲಿಯೇನೆ ಸುರುಚಿ ಕೂತಿರ್ತಾಳೆ. ಪಾಪ ಪುಟ್ಟ ಮಗು, 5 ವರ್ಷದ ಮಗು, ಬಾಲಕ ಧ್ರುವ. ಆ ಧ್ರುವ ಓಡಿ ಬರ್ತಾನೆ. ಓಡಿ ಬಂದು ಅಪ್ಪನ ತೊಡೆಯ ಮೇಲೆ ಕೂಡಬೇಕು ಅಂತ ಸಡನ್ನಾಗಿ ಓಡಿ ಮೆಟ್ಟಲು ಹತ್ತಿ ಬರ್ತಾನೆ. ಹತ್ತಿ ಬಂದದ್ದೇ ತಡ ಸುರುಚಿಯಲ್ಲಿ ಪಕ್ಕಕ್ಕೆ ಕೂತಿರ್ತಾಳೆ. ನವತ್ಸ ನೃಪತೇರ್ಧಿಷ್ಣ್ಯಂ, ನಿಲ್ಲೋ, ಹತ್ತೋ ಹಾಗಿಲ್ಲ ನೀನು, ಅಪ್ಪನ ತೊಡೆ ಏರೋ ಹಾಗೇ ಇಲ್ಲ ನೀನು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ಅಧಿಕಾರ, ನಿನಗೆ ಅಪ್ಪನ ತೊಡೆಯ ಮೇಲೆ ಕೂಡಬೇಕಾ, ಹೋಗು ತಪಸ್ಸು ಮಾಡಿಕೊಂಡು ಬಾ ಅಂತ ಸುರುಚಿ ಬೈದು ಬಿಡ್ತಾಳೆ. ಸುರುಚಿ ಬೈದ ಕೂಡಲೇ ಓಡಿ ಪಾಪ ಅಳ್ತಾ ಬರ್ತಾನೆ. ಹಿತ್ವಾ ಮಿಷಂತಂ ಪಿತರಂ, ಭಾಗವತ ಹೇಳುತ್ತೆ, ಆ ಸುರುಚಿ ಅಷ್ಟು ಬೈತಾ ಇದ್ರೆ ಈ ಅಪ್ಪ ಉತ್ತಾನಪಾದ ಒಂದು ಮಾತಾಡಬೇಕು, ಮಾತೇ ಇಲ್ಲ. ಮಿಷಂತಂ, ನೋಡ್ತಾ ಇರ್ತಾನೆ, ಏನು ಮಾತಾಡೋದಿಲ್ಲ. ಧ್ರುವನಿಗೆ ಮತ್ತಷ್ಟು ಮನಸ್ಸಿಗೆ ನೋವಾಗತ್ತೆ. ನಿಶ್ವಸಂತಂ, ಪುಟ್ಟ ಮಗುವಿನ ರೂಪವನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಶ್ವಸಂತಂ, ಮಕ್ಕಳು ಅಳಬೇಕಾದ್ರೆ ಹೇಗೆ ಜೋರು ಉಸಿರು ತಗೋತಾ ಇರ್ತಾರಲ್ಲ, ಹಾಗೆ ಓ ಅಂತ ಅಳ್ತಾ ಬರ್ತಾ ಇದ್ದಾನೆ. ಅಳ್ತಾ ಸುನೀತಿಯ ಹತ್ರ ಬಂದ. ಸುನೀತಿಯ ಹತ್ರ ಬಂದು ಹೇಳ್ತಾನೆ, ಏನಾಯ್ತೋ, ಯಾಕೆ ಅಳ್ತಾ ಇದ್ದೀಯಾ? ಎಲ್ಲ ಕಥೆಯನ್ನು ಹೇಳಿದ. ಹೀಗಾಯ್ತು, ನಮ್ಮಪ್ಪ ಸುಮ್ಮನೆ ಇದ್ದ, ಏನೂ ಅನ್ಲೇ ಇಲ್ಲ ಸುರುಚಿಗೆ ಅಂತ ಹೇಳಿದಾಗ ಅವಳಂತಾಳೆ, ಹೌದಪ್ಪ, ನಿನ್ನ ಭಾಗ್ಯವೇ ಇಷ್ಟು, ನಮ್ಮ ಪೂರ್ವಜನ್ಮದ ಪುಣ್ಯವೇ ಇಷ್ಟು ಅಂತ ಅನ್ಕೋ. ನೀನು ಬಿಡೋ ಮಾರಾಯ, ನೀನು ಬಿಡು, ನಿನಗೆ ಅಂದಿಲ್ಲ. ಆ ಉತ್ತಾನಪಾದ ಒಂದು 4 ಜನರ ಮುಂದೆ ನನ್ನನ್ನು ಹೆಂಡತಿ ಅಂತ ಪರಿಚಯ ಮಾಡಿಸಿಲ್ಲ, ಇನ್ನು ಹೆಂಡತಿಯಂತೆ ಹೇಳಲಿಕ್ಕೆ ಸಂಕೋಚ ಪಡ್ಕೊಳ್ತಾನೆ ಅವನು. ಅಂಥವನು ನಿನಗೇನು ಮರ್ಯಾದೆಯನ್ನು ಕೊಡ್ತಾನೆ? ಆದ್ದರಿಂದ ವ್ರಜನಸ್ಯ ಪಾರಂ ನ ಪಶ್ಯಂತಿ, ಈ ದುಃಖಕ್ಕೆ ಕೊನೆ ಎಂದು ನನಗೇನು ಗೊತ್ತಾಗ್ತಾ ಇಲ್ಲ, ಹೀಗೆ ಅನುಭವಿಸಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನಿನ್ನದು ಇದೇ ಪ್ರಾರಬ್ಧ. ಆದರೆ ಅವನು ಕೇಳ್ತಾ ಇಲ್ಲ, ಸಿಟ್ಟು ಬರ್ತಾ ಇದೆ, ಆ ಸುರುಚಿಗೆ ಬೈತಾ ಇದ್ದಾನೆ. ಅವಳಂತಾಳೆ, ಮಾಮಂಗಲಂ ತಾತ ಪರೇಶು ಮೌಸ್ಥಾಹ, ನೋಡಪ್ಪ ಧ್ರುವ, ಇನ್ನೊಬ್ಬರಿಗೆ ಕೆಟ್ಟ ಮಾತನಾಡಬೇಡ. ಏನು ಅವ್ರು ಅನ್ನೋದಂದ್ರು ನಮ್ಮ ಪ್ರಾರಬ್ಧ, ಯಾಕೆ ನೀನು ಕೆಟ್ಟ ಮಾತನಾಡ್ತೀಯ? ಇನ್ನೊಬ್ಬರಿಗೆ ಕೆಟ್ಟು ಮಾತನಾಡಿದರೆ ಆ ಕೆಟ್ಟು ನಮಗೇ ಬಡಿಯತ್ತೆ, ಆ ಕೇಡು ನಮಗಾಗತ್ತೆ. ಮಾಮಂಗಲಂ ತಾತ ಪರೇಶು ಮೌಸ್ಥಾಹ, ಆದ್ದರಿಂದ ಮಾತನಾಡಬೇಡ. ಸರಿ, ಅವಳಂದು ಇನ್ನೇನು ಉಳಿತು? ಬೇಕಾದಷ್ಟು ಪ್ರಯತ್ನ ಮಾಡೇ ಆಯಿತು ಉತ್ತಾನಪಾದನ ಪ್ರೀತಿಯನ್ನು ಗಡಿಯಿಸಲಿಕ್ಕೆ ಆಗಲಿಲ್ಲ. ಸರಿ, ಕೊನೆಗೆ ಉಳಿದದ್ದು ಒಂದೇ, ಆರಾಧಯ ಅಧೋಕ್ಷಜ ಪದಂ. ಆಯಿತು, ನಿಮ್ಮಮ್ಮ ಹೇಳಿದ್ದಾಳಲ್ಲ, ಹೋಗು ದೇವರ ಧ್ಯಾನ ಮಾಡು, ಎಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ, ನಿನಗೂ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾಳೆ. ಸರಿ ಅಂತ ಇವನು ಹೊರಟ ಕೂಡಲೇ ಹೊರಟೇ ಬಿಟ್ಟ. 5 ವರ್ಷದ ಮಗ ಕೂಸು, ನಾನು ದೇವರನ್ನು ನೋಡಿಕೊಂಡು ಬರ್ತೇನೆ ಅಂತ ಮನೆಯಿಂದ ಹೊರಟಿದ್ದಾನೆ. ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ನಾರದರು ಬಂದಂತಾರೆ, ಏನು ನಾರದಸ್ತದುಪಾಕರ್ಣ್ಯ, ಭಾಗವತ ಹೇಳುತ್ತೆ, ನಾರದರು ಎಲ್ಲೋ ಇದ್ದಾರೆ, ಆದರೆ ಇವರಿಬ್ಬರ ಮಾತು ಅವರಿಗೆ ಕೇಳಿಸಿದೆಯಂತೆ. ತದುಪಾಕರ್ಣ್ಯ, ಯಾದವಾರ್ಯರು ಅರ್ಥ ಬರೀತಾರೆ, ನಾರದರು ಮಹಾಜ್ಞಾನಿಗಳು, ಅವರಿಗೆ ದೂರಶ್ರವಣ ಶಕ್ತಿ ಇದೆ, ಎಲ್ಲೋ ದೂರದಲ್ಲಿ ಮಾತನಾಡ್ತಾ ಇದ್ರು. 3 ಲೋಕದಲ್ಲಿ ಯಾರೇ ಮಾತನಾಡಿದರೂ ಅದು ಕೇಳತ್ತಂತೆ, ಕೂತಲ್ಲೇನೆ ಕೇಳತ್ತೆ ಆ ಶಕ್ತಿ ಇದ್ದವರಿಗೆ. ಹಾಗಾಗಿ ನಾರದರಿಗೆ ಎಲ್ಲ ಮಾತುಗಳು ಕೇಳಿಸಿದೆ. ಅವರು ಬಂದಾಗ ಇವನು ಓಡಿ ಹೋಗ್ತಾ ಇದ್ದಾನೆ. ಎದುರಿಗೆ ನಿಲ್ತಾರೆ, ನೋಡಿ ಆಶ್ಚರ್ಯ ಆಯಿತು ಅಂತ, ಏನಿದು ಕ್ಷತ್ರಿಯರ ಪರಾಕ್ರಮ ಅಂದರೆ ಹೀಗೆ ನೋಡು, ಏನು ಸಣ್ಣ ಹುಡುಗ, ಅವನ ಮುಖದಲ್ಲಿ ಏನು ನಿರ್ಧಾರ ಇದೆ, ಏನು ನಿಷ್ಠೆ ಇದೆ ಅಂತ ನೋಡಿ ಆಶ್ಚರ್ಯವನ್ನು ಪಟ್ಟಿದ್ದಾರೆ. ಕೊಯಾತಿ, ಎಲ್ಲಿ ಹೊಂಟಿದ್ದೀಯಪ್ಪ? ಈ ಧ್ರುವ ಸಣ್ಣ ಹುಡುಗ, ಸುಮ್ಮನೆ ಕೂಡಬಾರ್ದ, ಎಲ್ಲಿ ಹೊಂಟಿದ್ದಿ ಅಂತ ಅವ್ರು ಕೇಳಿಕೊಳ್ಳಿ ಮತ್ತೆಷ್ಟು ಸಿಟ್ಟಿಗೆ ಬಂತು. ನಿಮಗೇನು ಗೊತ್ತಿಲ್ಲೇನ, ನೀವು ಧ್ಯಾನ ಮಾಡಿ ಯೋಗ ದೃಷ್ಟಿಯಿಂದ ಜ್ಞಾನ ದೃಷ್ಟಿಯಿಂದ ಎಲ್ಲ ತಿಳಿದಿರ್ತೀರಿ, ಮತ್ತೆ ನನಗೆ ಕೇಳ್ತೀರಾ ನೀವು?
ಆದರೂ ಹೇಳ್ತೇನೆ ಅಂತ ಹೇಳಿದ ಎಲ್ಲ ಕಥೆಯನ್ನು. ಆಗ ನಾರದರಂದು, ದಯಮಾಡಿ ಮಾಡಲಿಕ್ಕೆ ಹೋಗಬೇಡ ಮಾರಾಯ, ಏನೋ ಇನ್ನೂ ಕೈಯಲ್ಲಿ ಬಾಲ್ ಇಟ್ಕೊಂಡು ಆಟ ಆಡೋ ವಯಸ್ಸು ನಿನ್ನದು, ಅವಮಾನ ಅಂತೀಯ, ಅವಮಾನ ಆಯಿತು, ಹಾಗಾಯಿತು, ಏನು ದೊಡ್ಡ ದೊಡ್ಡ ಮಾತಾಡ್ತೀಯ. ನಾರದರು ಹೇಳ್ತಾರೆ, ನಾಧುನಾಪ್ಯವಮಾನಂತೆ ಸನ್ಮಾನಂ ಚಾಪಿ ಪುತ್ರಕ, ಆಟ ಆಡುವ ವಯಸ್ಸು ನಿನ್ನದು, ಈಗೇನು ಅವಮಾನ, ಮರ್ಯಾದೆ, ಮಾನ ಮರ್ಯಾದೆ ಏನಿದೆ, ಬಿಟ್ಟು ಬಿಡು. ನೀನೇನೋ ಅಂದಿ, ನಾನು ದೇವರನ್ನ ಹೋಗಿ ನೋಡ್ಕೊಂಡು ಬರ್ತೇನೆ, ಏನು ಪುಕಟ ದೇವರು ಅಂದರೆ? ಸಿಗ್ತಾನ ಅವನು? ಸಾಧ್ಯವೇ ಇಲ್ಲ. ಎಂತೆಂಥ ಜನ ಎಷ್ಟೆಷ್ಟು ತಪಸ್ಸು ಮಾಡಿದರೂ ದುರಾರಾಧ್ಯ, ಅವನು ಬರೋದೇ ಇಲ್ಲ, ಸಿಗೋದೇ ಇಲ್ಲ. ಅಂದ ಮೇಲೆ ಯಾಕೆ ಹೋಗ್ತೀಯ? ಅಹೋ ನಿವರ್ತತಾಮೇಶಃ, ಸುಮ್ಮನೆ ಮನೆಗೆ ಹೋಗು, ಮನೆಗೆ ವಾಪಸ್ಸು ಹೋಗ್ಬಿಡು. ಮತ್ತೆ ಉಪದೇಶ ಮಾಡ್ತಾರೆ ನಾರದರು, ಪೂರ್ವಜನ್ಮ ಪುಣ್ಯ, ದೇವರು ಕೊಟ್ಟದ್ದನ್ನು ಭೋಗ ಮಾಡಬೇಕು, ಏನು ಕೊಟ್ಟಿದೆಯೋ ಏನಿದೆಯೋ ಅದರಲ್ಲೇ ಸಂತೃಪ್ತನಾಗಿರಬೇಕು, ಎಲ್ಲ ಉಪದೇಶ ಮಾಡಿದರು. ಈ ಕೂಸು ಧ್ರುವ ಅನ್ನತ್ತೆ, ನಾರದರೇ ನಿಮ್ಮ ಉಪದೇಶ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಒಳ್ಳೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದೀರಿ. ಆದರೆ ಈಗ ನನ್ನ ಮನಸ್ಸಿಗೆ ಅದಾವುದು ನಾಟೋದಿಲ್ಲ, ನನಗೆ ದೇವರನ್ನು ನೋಡಬೇಕು ಅಂತ ಇದೆ. ಏನಾದರೂ ಸರಿ, ನಾನು ಹೋಗಬೇಕು. ಯಾರೂ ಯಾವತ್ತೂ ಕೂಡದ, ನಮ್ಮ ಪೂರ್ವಜರು ಯಾರೂ ಕೂಡದ ಆಸನದ ಮೇಲೆ ನಾನು ಕೂಡಬೇಕು. ಬೇಕಾದರೂ ಉತ್ತಮನೇ ರಾಜನಾಗ್ತಾ ಇದ್ದರೆ ಆಗಲಿ, ನನಗೇನು ರಾಜ್ಯ ಬೇಕಾಗಿಲ್ಲ, ಉತ್ತಮನೇ ರಾಜನಾಗಲಿ, ಆದರೆ ನಾನು ಮಾತ್ರ ಯಾರೂ ಕೂಡದ ಆಸನದ ಮೇಲೆ ಕೂಡಲೇಬೇಕು ಅಂತ ಹಠ ಮಾಡಿದ್ದಾನೆ ಧ್ರುವ. ಆಗ ನಾರದರು ಬಹಳ ಸಂತೋಷದಿಂದ ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿ ಹೇಳ್ತಾರೆ, ಏನೇನು ಮಾಡಬೇಕು, ಹಾಗಾದರೆ ನೀನು ವಾಸುದೇವ ರೂಪಿಯಾದ ಭಗವಂತನ ವಿಶೇಷವಾದ ಧ್ಯಾನವನ್ನು ಮಾಡು. ಯಮುನಾ ನದಿಯ ತೀರ, ಆ ಯಮುನಾ ನದಿಯ ತೀರದಲ್ಲಿ ಮಧುವನ ಅಂತ ಇದೆ, ಆ ಮಧುವನಕ್ಕೆ ಹೋಗು. ಮಧುವನಕ್ಕೆ ಹೋಗಿ ಅಲ್ಲೇನು ದ್ರವ್ಯಗಳಿದೆ, ಕಟ್ಟಿಗೆ ಇದ್ದರೆ ಕಟ್ಟಿಗೆ, ಮಣ್ಣಿದ್ದರೆ ಮಣ್ಣು, ಅದರಿಂದ ಒಂದು ಭಗವಂತನ ಮೂರ್ತಿಯನ್ನು ಮಾಡು. ಭಗವಂತನ ಮೂರ್ತಿಯನ್ನು ಮಾಡಿ ಪ್ರತಿನಿತ್ಯ 3 ಹೊತ್ತು ಸ್ನಾನವನ್ನು ಮಾಡಿ ಅದರ ಅರ್ಚನೆಯನ್ನು, ಪೂಜನೆಯನ್ನು, ನಿನಗೇನು ಮಂತ್ರ ಬರುತ್ತೋ ಆ ಮಂತ್ರದಿಂದ ಮಾಡು. ಏನದು ಮಂತ್ರ? ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಇದನ್ನೇ ಪೂಜೆ ಮಾಡಬೇಕಾದರೆ ನಮಃ ಅಂತ ಸೇರಿಸಿಬಿಟ್ರೆ ಅದು ಪೂಜೆ ಆಗುತ್ತೆ. ವಾಸುದೇವಾಯ ನಮಃ ಪುಷ್ಪಂ ಸಮರ್ಪಯಾಮಿ, ವಾಸುದೇವಾಯ ನಮಃ ಗಂಧಂ ಸಮರ್ಪಯಾಮಿ, ಪೂಜೆಯನ್ನು ಮಾಡು. ಹೀಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ, ಬರೀ ಪ್ರತಿಮೆಯಲ್ಲಿ ಪೂಜೆ ಮಾಡೋದು ಮಾತ್ರ ಅಲ್ಲ, ಭೂಮಿಯಲ್ಲಿ, ನೀರಿನಲ್ಲಿ, ಸೂರ್ಯನಲ್ಲಿ ಎಲ್ಲ ಕಡೆಗೂ ಭಗವಂತನ ವಿಶೇಷ ಆರಾಧನೆಯನ್ನು ಮಾಡು ಎಂಬುದಾಗಿ ಮಂತ್ರೋಪದೇಶವನ್ನು ಮಾಡಿ ಕಳಿಸಿದ್ದಾರೆ. ಧ್ರುವ ಆ ಕಡೆಗೆ ಹೊರಟ. ಈ ಕಡೆಗೆ ನಾರದರು ಬಂದು ಅಪ್ಪ ಕೂತಿದ್ದ ಉತ್ತಾನಪಾದ. ಏನು ರಾಜರೇ, ಯಾಕೋ ಮನಸ್ಸು ಯಾಕೋ ಮಾರಿ ಸಣ್ಣದಾಗಿದೆಲ್ಲ, ಏನಾಯಿತು ಅಂತ ನಾರದರು ಕೇಳ್ತಾರೆ. ಆಗ ಅವನಿಗೆ ದುಃಖ ಆಗ್ತಾ ಇದೆ. ಎಂಥ ಅಪರಾಧ ಮಾಡಿದೆ, ಆ ಸಣ್ಣ ಹುಡುಗನನ್ನು ಮನೆಯಿಂದ ಓಡಿಸಿಬಿಟ್ನಲ್ಲ, ನನ್ನ ಎದುರಿಗೇನೆ ಅವನಿಗೆ ಅನ್ಯಾಯ ಆಗ್ತಾ ಇದ್ದರೂ ಕೂಡ ಅವನಿಗೂ ಮರ್ಯಾದೆ ಕೊಳ್ಳಿಲ್ಲ, ಅವನ ಅಮ್ಮ ಸುನೀತಿಗೂ ಮರ್ಯಾದೆ ಕೊಳ್ಳಿಲ್ಲ ಅಂತ ಬಹಳ ದುಃಖವನ್ನು ತೋಡಿಕೊಂಡಿದ್ದಾನೆ. ಆಗ ನಾರದರಂತಾರೆ, ಏನು ಯೋಚನೆ ಮಾಡಬೇಡ, ನಿಮ್ಮ ಮಗ ಸುರಕ್ಷಿತವಾಗಿ ಬರ್ತಾನೆ, ಯಾವ ಯೋಚನೆ ಬೇಡ ಅಂತ ಹೇಳಿದ್ದಾರೆ. ಹೇಳಿದಾಗ ಸಂತೋಷಪಟ್ಟಿದ್ದಾನೆ. ಆದರೆ ರಾಜ್ಯವನ್ನೆಲ್ಲ ಬಿಟ್ಟುಬಿಟ್ಟ. ಆವತ್ತಿನಿಂದ ಯಾವ ಭೋಗವೂ ಇಲ್ಲ ಅಂತ ಹೇಳಿ ಸಿಂಹಾಸನದಿಂದ ಕೆಳಗೆ ಇಳಿದು ಕೇವಲ ವೈರಾಗ್ಯದಿಂದ ಜೀವನವನ್ನು ಮಾಡ್ತಾ ಇದ್ದಾನೆ ಆ ರಾಜ. ಈ ಕಡೆಗೆ ಧ್ರುವರಾಜರು ಬಂದು ತಪಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಏನು ತಪಸ್ಸು, ಅದ್ಭುತವಾದ ತಪಸ್ಸು. ತ್ರಿರಾತ್ರಾಂತೆ ಕಪಿತ್ತ ಭದರಾಶನಃ. ಮೊದಲನೇ ತಿಂಗಳು 3 ದಿನಕ್ಕೆ ಒಮ್ಮೆ ಕೇವಲ ಒಂದು ಕಪಿತ್ತ ಅಥವಾ ಬದರಿ ಹಣ್ಣು, ಬೋರೆ ಹಣ್ಣು, ಅದನ್ನು ಮಾತ್ರ ತಿಂದು ಜಪವನ್ನು ತಪಸ್ಸನ್ನು ಮಾಡೋದು 3 ದಿನಕ್ಕೆ ಒಮ್ಮೆ. ಹೀಗೆ 1 ತಿಂಗಳು ಮಾಡಿದ್ದಾರೆ. ದ್ವಿತೀಯಂಚ ತಥಾ ಮಾಸಂ ಷಷ್ಠೇ ಅರ್ಭಕೋದಿನಿ ತೃಣಪರ್ಣಾದಿಭಿ. 2ನೇ ತಿಂಗಳು 6 ದಿನಕ್ಕೂ ಒಮ್ಮೆ ಕೇವಲ ಹುಲ್ಲು ತಿನ್ನೋದು, ಹುಲ್ಲು ಎಲೆಗಳು ಏನಿರುತ್ತೋ ಅದನ್ನು ತಿಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತೃತೀಯಂ ಚಾನಯನ್ಮಾಸಂ ನವಮೇ ಹನಿ ಅಭಕ್ಷಃ. ಮೂರನೆಯ ತಿಂಗಳಲ್ಲಿ 9 ದಿನಕ್ಕೆ ಒಮ್ಮೆ ನೀರು ಮಾತ್ರ ಕುಡಿತಾ ಇದ್ದಾರೆ. 9 ದಿನಕ್ಕೊಮ್ಮೆ ನೀರು ಮಾತ್ರ ಕುಡಿತಾ ಇದ್ದಾರೆ. ಚತುರ್ಥಮಪಿ ವೈಮಾಸಂ ದ್ವಾದಶೇ ಹನಿ. 4ನೇ ತಿಂಗಳು ನೀರನ್ನು ಬಿಟ್ಟಿದ್ದಾರೆ. ಪ್ರಾಣಾಯಾಮ ಪೂರ್ಣವಾಗಿ ವಾಯುವನ್ನು ನಿರೋಧ ಮಾಡೋದು. 12 ದಿನಕ್ಕೊಮ್ಮೆ ಉಸಿರಾಟವನ್ನು ಆಡೋದು. 12 ದಿನಕ್ಕೊಮ್ಮೆ ವಾಯುಭಕ್ಷ ಅಂತ ಬಾಯಿ ತೆಗೆದು ವಾಯುವನ್ನು ಕುಡಿಯೋದು ಅಷ್ಟೇ. ಹೀಗೆ ತಪಸ್ಸನ್ನು 4ನೇ ತಿಂಗಳು ಮಾಡಿದ್ದಾರೆ. ಪಂಚಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜ.
ಧ್ಯಾಯನ್ ಬ್ರಹ್ಮ ಪದೈಕೇನ ತಸ್ಥೌ ಸ್ಥಾಣುರಿವಾಚಲಃ. 5ನೇ ತಿಂಗಳು ಬಂತು. 5ನೇ ತಿಂಗಳು ಬಂದರೆ ಏನಿಲ್ಲ, ವಾಯು ಆಹಾರನೂ ಇಲ್ಲ, ಪೂರ್ಣವಾಗಿ ಜಿತಶ್ವಾಸ, ಪೂರ್ಣ ವಾಯು ನಿಗ್ರಹವನ್ನು ಮಾಡಿಬಿಟ್ಟಿದ್ದಾರೆ. ಎಡಗಾಲಿನ ಮೇಲೆ ಮಾತ್ರ ನಿಂತಿದ್ದಾರೆ. ಎಡಗಾಲಿನ ಮೇಲೆ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ವಿಷ್ಣು ಪುರಾಣ ವರ್ಣನೆ ಮಾಡುತ್ತೆ, ಅವರು ಎಡಗಾಲಿನ ಮೇಲೆ ನಿಂತು ತಪಸ್ಸು ಮಾಡ್ತಾ ಇದ್ರೆ ಭೂಮಿ ಹೀಗಾಗ್ಬಿಟ್ಟಿತ್ತಂತೆ. ಎಡಗಾಲು ಎಲ್ಲಿತ್ತೋ ಅಲ್ಲಿ ಭೂಮಿ ಕೆಳಗೆ ಹೋಗಿತ್ತು, ಈ ಕಡೆಗೆ ಮೇಲೆ ಎದ್ದಿತ್ತು. ಅಷ್ಟು ಅವರ ತಪಶಕ್ತಿಯಿಂದ ಆಗಿತ್ತು. ಆಮೇಲೆ ದೇವಾಶ್ಚಕ್ರುಸ್ತಪೋ ವಿಘ್ನಂ. ಇವರೇನೋ ಸಣ್ಣ ಹುಡುಗ ಒಂದು 4 ದಿವಸ ಮಾಡ್ತಾನೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಅವರು ದೇವತೆಗಳು. ಬಿಡ್ಲೇ ಇಲ್ಲ, ಭಾರಿ ತಪಸ್ಸು ಮಾಡ್ತಾ ಇದ್ದಾನೆ. 5ನೇ ತಿಂಗಳಾದ ಮೇಲೆ ವಿಘ್ನವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ದೇವತೆಗಳೆಲ್ಲ ವಿಘ್ನವನ್ನು ಮಾಡ್ತಾ ಇದ್ದಾರೆ. ಯಾಮ ಯಾಮ ಅಂತ ದೇವತೆಗಳು, ವಿಷ್ಣು ಪುರಾಣ ಹೇಳುತ್ತೆ ಯಾಮ ಅಂತ ದೇವತೆಗಳು. ಆ ಯಾಮ ಎಂಬ ದೇವತೆಗಳು, ಕೂಷ್ಮಾಂಡ ಅಂತ ಕೆಲವು ದೇವತೆಗಳು, ಅವರೆಲ್ಲ ಸೇರಿ ಆ ಧ್ರುವರಾಜನ ತಪಸ್ಸನ್ನು ವಿಘ್ನ ಮಾಡೋಣ ಅಂತ ಬಂದಿದ್ದಾರೆ. ಬಂದು ನಾನಾ ತರಹದ ವೇಷವನ್ನು ಹಾಕ್ತಾ ಇದ್ದಾರೆ. ಏನು ಮಾಡಿದರೂ ಧ್ರುವರಾಜನಿಗೆ ಏನೂ ಆಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ರಾಕ್ಷಸರನ್ನು ಸೃಷ್ಟಿ ಮಾಡಿದ್ದಾರೆ. ರಾಕ್ಷಸರೆಲ್ಲ ಬಂದು ಬಾಯಿಯಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಉಗುಳ್ತಾ ಇದ್ದಾರೆ. ಕಣ್ಣು ತೆಗೆಯಲಿಲ್ಲ. ಸಾವಿರಾರು ನರಿಗಳು ಸಿಂಹಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಅವೆಲ್ಲ ಜೋರಾಗಿ ಕೂಗ್ತಾ ಇದೆ. ನರಿ ಸಿಂಹ ಎಲ್ಲ ಗರ್ಜನೆ ಮಾಡ್ತಾ ಇದೆ. ಕಣ್ಣು ತೆಗೆಯಲಿಲ್ಲ. ಹನ್ಯತಾಂ ಹನ್ಯತಾಂ, ಕೊಲ್ರಿ ಕೊಲ್ರಿ ಅವನನ್ನ, ಹರಿರಿ ಹರಿರಿ, ತಿನ್ರಿ ತಿನ್ರಿ ಅಂತ ಎಲ್ಲ ರಾಕ್ಷಸರು ಕೂಗ್ತಾ ಇದ್ದಾರೆ. ಅಳ್ಳಾಡ್ಲೇ ಇಲ್ಲ, ಕಣ್ಣೇ ತೆಗಿಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಇನ್ನೊಂದು ಉಪಾಯವನ್ನು ಮಾಡ್ತಾರೆ. ಒಂದು ಹೆಣ್ಣನ್ನು ನಿರ್ಮಾಣ ಮಾಡ್ತಾರೆ. ನೋಡೋದಕ್ಕೆ ಸುನೀತಿ ಇದ್ದಾಗೆ ಅವಳು, ಸುನೀತಿ ಇದ್ದಾಗೆ ಒಂದು ಮಾಯಾಮಯವಾದ ಸುನೀತಿಯನ್ನು ನಿರ್ಮಾಣ ಮಾಡ್ತಾರೆ. ಆ ಸುನೀತಿ ಬಂದು ಮಗು ಹೇಳಪ್ಪ ಧ್ರುವ ಅನ್ನೋದಕ್ಕೆ ಶುರು ಮಾಡ್ತಾಳೆ. ಮಗು ಹೇಳೋ ಧ್ರುವ ಹೇಳು, ಎಷ್ಟು ಕಷ್ಟಪಡ್ತಾ ಇದ್ದಿ, ಮನೆಗೆ ಹೋಗೋಣ ನಡಿ ಸಾಕು, ಏನಿಲ್ಲಿದ್ದು ಮಾಡ್ತೀನಿ, ನೀನಿಲ್ಲದೆ ಇದ್ರೆ ನನಗೆ ಬಹಳ ದುಃಖ ಆಗತ್ತೆ, ಬಾ ಬಾ ಅಂತ ಕರೀತಾಳೆ. ನೀನಿಲ್ಲದೆ ನಾನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಹೇಳೋದಿಲ್ಲ. ಇದ್ದಕ್ಕಿದ್ದಾಗೆ ಆ ಸುನೀತಿ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ, ಕಾಪಾಡಿ ಕಾಪಾಡಿ, ಅಯ್ಯೋ ಧ್ರುವ ರಾಕ್ಷಸರೆಲ್ಲ ನಾನು ತಿಂತಾ ಇದ್ದಾರೆ, ಬಾ 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 ಅಂತಾಳೆ. ಕಣ್ಣೇ ತೆಗೆಯೋದಿಲ್ಲ ಮಹಾರಾಜ. ಏನೆಲ್ಲ ಉಪಾಯ ಮಾಡ್ತಾರೆ ನೋಡಿ. ಇದು ಹೊಸ ಉಪಾಯ, ಯಾವತ್ತೂ ಕೇಳಿಲ್ಲ ನಾವು. ಹೊಸ ಉಪಾಯ ಇದು. ಸುನೀತಿಯ ರೂಪದಲ್ಲಿ ಮಾಯಾಮಯವಾದ ಒಂದು ಸುನೀತಿಯನ್ನು ನಿರ್ಮಾಣ ಮಾಡಿ ಆ ಧ್ರುವನ ಮನಸ್ಸನ್ನು ಕಲುಕಲಿಕ್ಕೆ ಪ್ರಯತ್ನ ಮಾಡಿದರು ದೇವತೆಗಳು, ಆಗಲಿಲ್ಲ. ಪುರಾಣ ಹೇಳುತ್ತೆ, ಗೋವಿಂದಾಸಕ್ತ ಚಿತ್ತಸ್ಯ ಯಯುರ್ನೇಂದ್ರಿಯ ಗೋಚರಾಹ. ಅವನ ಎಲ್ಲ ಇಂದ್ರಿಯಗಳು ಭಗವಂತನಲ್ಲಿ ಪೂರ್ಣವಾಗಿ ಮಗ್ನ ಆಗಿದೆ. ಏನು ಮಾಡಿದರೂ ಅಳ್ಳಾಡೋದಿಲ್ಲ. ಬರೀ ಹೊರಗೆ ಬಿಡಿ, ಅವನ ಕೈ ಕಟ್ಟು ಮಾಡಿಕೊಂಡು ಹೋದರೂ ಗೊತ್ತಾಗೋದಿಲ್ಲಂತೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದವರಿಗೆ. ಅಷ್ಟು ದೇವರಲ್ಲಿ ಮಗ್ನರಾಗಿರ್ತಾರೆ. ಹಾಗೆ ಧ್ರುವರಾಜ ಮಗ್ನನಾಗಿದ್ದಾನೆ. 5ನೇ ತಿಂಗಳು. 6ನೇ ತಿಂಗಳು ಕೇವಲ ಒಂದೇ ಒಂದು ಅಂಗುಷ್ಠದ ಮೇಲೆ ನಿಂತು ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆಗ ದೇವತೆಗಳೆಲ್ಲ ಹೋಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಏನು ಯೋಚನೆ ಮಾಡಬೇಡ, ಅನುಗ್ರಹವನ್ನು ಮಾಡಿ. ವಿಷ್ಣು ಪುರಾಣ ಒಂದು ಮಾತನ್ನು ಹೇಳುತ್ತೆ, ಬೇರೆ ಪುರಾಣಗಳೆಲ್ಲ ತಿಳಿಸಿಕೊಡುತ್ತೆ. ಧ್ರುವರಾಜ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲೂ ಕೂಡ ವಿಶೇಷವಾಗಿ 10,000 ವರ್ಷ ತಪಸ್ಸನ್ನು ಮಾಡಿರ್ತಾನೆ. ಆ ಎಲ್ಲ ತಪಸ್ಸಿನ ಫಲವಾಗಿ ಇವತ್ತು ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಸಹಸ್ರ ಶೀರ್ಷಾಪಿ ತಥೋ ಗರುತ್ಮತ ಮಧೋರ್ವನಂ ಭೃತ್ಯ ದಿದಿಕ್ಷಯಾಗತಃ. ಭಗವಂತ ಅಲ್ಲಿ ಬಂದ. ದೇವರು ಬಂದು ಗರುಡಾರೂಢನಾಗಿ ಎದುರಿಗೆ ನಿಂತಿದ್ದಾನೆ. ಇವನು ಕಣ್ಣೇ ತೆಗಿತಾ ಇಲ್ಲ, ಹಾಗೆ ಕೂತಿದ್ದಾನೆ. ಆಗ ತನ್ನ ಹೃದಯದಲ್ಲಿ, ಆ ಧ್ರುವರಾಜನ ಹೃದಯದಲ್ಲಿ ಏನು ಭಗವಂತನ ರೂಪ ನೋಡ್ತಾ ಇದ್ನೋ ಆ ರೂಪವನ್ನು ದೇವರು ಅದೃಶ್ಯ ಮಾಡಿಬಿಟ್ಟ. ಅದೃಶ್ಯ ಮಾಡಿದ್ದೇ ತಡ ಥಟ್ ಅಂತ ಕಣ್ ತೆಗೆದಿದ್ದಾನೆ. ಎದುರುಗಡೆ ಯಾವ ರೂಪವನ್ನು ಒಳಗೆ ನೋಡ್ತಾ ಇದ್ನೋ ಅದೇ ರೂಪ ಹೊರಗಡೆ ಪ್ರತ್ಯಕ್ಷವಾಗಿ ನಿಂತಿದೆ. ನೋಡ್ತಾ ಇದ್ದಾನೆ, ಏನು ಮಾಡಲಿಕ್ಕಾಗ್ತಾ ಇಲ್ಲ. ಮಾತಾಡಬೇಕು ಅಂತ ಅನಿಸ್ತಾ ಇದೆ, ಮಾತು ಬರ್ತಾ ಇಲ್ಲ. ದೇವರ ವರ್ಣನೆ ಮಾಡಬೇಕು ಅಂತ ಅನ್ಕೋತಾ ಇದ್ದಾನೆ, ಮಾತು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ನೋಡ್ತಾ ನಿಂತು ಬಿಟ್ಟಿದ್ದಾನೆ. ಆಗ ದೇವರಿಗೆ ಗೊತ್ತಾಗತ್ತೆ, ತನ್ನ ಕೈಯಲ್ಲಿರುವ ಶಂಖದಿಂದ ಆ ಧ್ರುವರಾಜರ ಗಲ್ಲಕ್ಕೆ ಅದನ್ನು ಸ್ಪರ್ಶ ಮಾಡಿಸ್ತಾನೆ. ಸ್ಪರ್ಶ ಮಾಡಿಸಿದ ಕೂಡಲೇನೆ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಭಗವಂತ ನಮ್ಮೆಲ್ಲರ ಒಳಗೆ ಇದ್ದು, ಎಲ್ಲ ಇಂದ್ರಿಯಗಳಲ್ಲಿದ್ದು, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ
ಎಲ್ಲದರಲ್ಲಿದ್ದು ಎಲ್ಲವನ್ನೂ ಪ್ರೇರಣೆ ಮಾಡುವವನು, ಎಲ್ಲರಿಗೂ ಶಕ್ತಿ ಕೊಡುವವನು ಆ ಭಗವಂತ. ಅಂತಹ ಭಗವಂತನಿಗೆ ನಮಸ್ಕಾರ. ತ್ವದ್ದತ್ತಯಾ ವಯುನಮೇದ ಮಚಷ್ಟ ವಿಶ್ವಂ. ನೀನು ಜ್ಞಾನ ಕೊಟ್ಟರೆ ಬ್ರಹ್ಮದೇವರಿಗೆ ಜ್ಞಾನ, ಲಕ್ಷ್ಮೀದೇವಿಯ ಜ್ಞಾನ, ರುದ್ರದೇವರಿಗೆ ಜ್ಞಾನ. ನೀನು ಕೊಟ್ಟ ಜ್ಞಾನದಿಂದ ಎಲ್ಲರೂ ಜಗತ್ತಿನಲ್ಲಿ ಚೇಷ್ಟೆಯನ್ನು ಮಾಡ್ತಾರೆ, ಜಗತ್ತಿನಲ್ಲಿ ಮಾತನಾಡುವುದಕ್ಕೆ ಸಾಧ್ಯ. ಧ್ರುವರಾಜರು ಹೇಳ್ತಾರೆ, ಎಷ್ಟು ನೋಡಿ ವಿಚಿತ್ರ. ಧ್ರುವರಾಜರಂತಾರೆ, ಸ್ವಾಮಿ ಜಗತ್ತಿನಲ್ಲಿ ಎಂಥ ಮೂರ್ಖ ಜನ ಇದ್ದಾರೆ ಅಂದರೆ, ನಿನ್ನಂತಹ ದೊಡ್ಡ ವ್ಯಕ್ತಿ, ನಿನ್ನಂತಹ ಗುಣಪೂರ್ಣನಾದ ಸರ್ವತ್ರ ವ್ಯಾಪ್ತನಾದ ಎಲ್ಲರ ಸಂಸಾರವನ್ನ ಪರಿಹಾರ ಮಾಡುವಂತಹ ನಿನ್ನಂತಹ ಸ್ವಾಮಿ ಎದುರಿಗಿದ್ದಾಗ ಮೋಕ್ಷವನ್ನ ಕೇಳದೇನೆ ಏನೋ ಅಲ್ಪ ಸುಖವನ್ನ ಕೇಳ್ತಾರೆ. ಅಂಥವರನ್ನ ನೋಡಿ ನನಗೆ ಅಯ್ಯೋ ಅನಿಸತ್ತೆ ಅಂತ ಧ್ರುವರಾಜರು ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಅವರೇ ಅದನ್ನು ಮಾಡ್ತಾರೆ. ದೇವರ ಮಾಯೆ ಅದು. ಹಾಗಾಗಿ ಏನ ಸ್ಮರಂತ್ಯತಿತರಾಂ ಪ್ರಿಯಮೀಶ ಮಾಧ್ಯಂ ಸ್ವಾನ್ ಬೇಕಾದಷ್ಟು ಸ್ತೋತ್ರವನ್ನು ಮಾಡಿದ ಮೇಲೆ ಸತ್ಯಾಶಿಷೋ ಹಿ ಭಗವಾನ್. ಪ್ರಹ್ಲಾದರ ಧ್ರುವರಾಜರಂತಾರೆ, ಸ್ವಾಮಿ ನನ್ನ ಈ ಅಪೇಕ್ಷೆಯನ್ನು ಪೂರ್ಣ ಮಾಡೋದಕ್ಕೆ ನೀನೇ ಏನು ಬರಬೇಕಾಗಿಲ್ಲ. ಇದು ಅತ್ಯಂತ ಸಣ್ಣದು. ನನ್ನ ಗುರುಗಳಾದ ನಾರದರೇ ಇದನ್ನು ಮಾಡಬಹುದಾಗಿತ್ತು, ನಮ್ಮ ಗುರುಗಳೇ ಇದನ್ನು ಮಾಡಬಹುದಾಗಿತ್ತು. ಆದರೂ ನನಗಾಗಿ ನೀನು ಬಂದೆಯಲ್ಲ, ಇದು ನನ್ನ ಮೇಲೆ ಮಾಡಿದ ದೊಡ್ಡ ಅನುಗ್ರಹ ಅಂತ ಹೇಳಿದಾಗ, ದೇವರು ಸಾಮಾನ್ಯವಾಗಿ ಏನಿರುತ್ತೆ ಪ್ರೋಟೋಕಾಲ್, ತಪಸ್ಸು ಮಾಡೋರು ದೇವರು ಬರ್ತಾನೆ, ಇವರು ಸ್ತೋತ್ರ ಮಾಡ್ತಾರೆ, ದೇವರು ಕೇಳ್ತಾನೆ, ಏನು ವರಬೇಕು ಕೇಳು. ಇಲ್ಲಿ ದೇವರು ಆ ಮಧ್ಯದ ಡೈಲಾಗನ್ನು ಸ್ಕಿಪ್ ಮಾಡಿಬಿಟ್ಟ. ಏನು ವರಬೇಕು ಕೇಳು ಅಂತ ಅನ್ಲೇ ಇಲ್ಲ. ನೇರವಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತು, ನಿನಗೆ ಬೇಕಾದ ಉತ್ತಮವಾದ ಸ್ಥಾನವನ್ನು ನಾನು ಕೊಡ್ತೇನೆ ಅಂತ ಆಶೀರ್ವಾದವನ್ನೇ ಮಾಡಿಬಿಟ್ಟ. ಏನು ಬೇಕು ಅಂತ ಕೇಳಿದರೆ, ಮೋಕ್ಷ ಬೇಕು ಅಂತ ಇವನು ಕೇಳಿಬಿಟ್ಟಿದ್ರೆ ಈಗ ಇನ್ನೂ ಅವನಿಗೆ ಮೋಕ್ಷಕ್ಕೆ ಹೋಗುವ ಸಮಯ ಬಂದಿಲ್ಲ. ಹಾಗಾಗಿ ದೇವರು ವರವನ್ನು ಕೊಡ್ತಾನೆ. ತತ್ ಪ್ರಯಚ್ಛಾಮಿ ಭದ್ರಂತೆ ದುರಾಪಮಪಿ ಸೂರತ. ಆದ್ದರಿಂದ ನಿನಗೆ ಉತ್ತಮವಾದ ಸ್ಥಾನ ಕೊಡ್ತೇನೆ. ಏನು ಧ್ರುವಲೋಕ ಅಂದರೆ ಎಲ್ಲಿದೆ? ಮೊನ್ನೆ ಕೇಳಿದ್ರಿ ನೀವು, ಶಿಂಶುಮಾರ ರೂಪಿಯಾದ ಭಗವಂತ ಇರ್ತಾನೆ. ಯಾರೇ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅವನಿಗೆ ಪ್ರದಕ್ಷಿಣೆ ಹಾಕ್ಕೊಂಡೇ ಹೋಗಬೇಕು. ಅದಕ್ಕೆ ಬೈಪಾಸೇ ಮಾಡಿಲ್ಲ. ಯಾರು ಹೋದರೂ ಅಲ್ಲಿ ಹೋಗಲೇಬೇಕು. ಅಂತಹ ಉತ್ತಮವಾದ ಲೋಕವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾನೆ. 36,000 ವರ್ಷಗಳ ಕಾಲ ನೀನು ರಾಜ್ಯಭಾರವನ್ನು ಆಳ್ತಿ, ಏನು ಯೋಚನೆ ಮಾಡಬೇಡ. ಸರಿ, ಈ ಕಡೆಗೆ ಧ್ರುವರಾಜ ತಪಸ್ಸು ಮಾಡಿ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ತಂದೆಗೆ ಬಹಳ ಸಂತೋಷ ಆಗಿದೆ. ನಂಬಲಿಕ್ಕೇ ಆಗಲಿಲ್ಲ ಮೊದಲು. ಆಮೇಲೆ ಇಲ್ಲ, ನಿಜವಾಗಿಯೂ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಆನೆಯನ್ನು ಕರೆದುಕೊಂಡು ಬರ್ತಾನೆ. ಎಲ್ಲರೂ ಸುನೀತಿ, ಸುರುಚಿ, ಉತ್ತಮ ಪ್ರತಿಯೊಬ್ಬರೂ ಬಂದು ಧ್ರುವರಾಜನನ್ನು ಭಾರೀ ವೈಭವದಿಂದ ಸ್ವಾಗತವನ್ನು ಮಾಡಿಕೊಳ್ತಾರೆ. ಪರಿರೇಭೇಂಗಜಂ ದೋರ್ಭ್ಯಾಂ ದೀರ್ಘೋತ್ಕಂಠ ಮನಾಶ್ವಸನ್ ವಿಶ್ವಕ್ಸೇನಾಂಗ್ರಿ ಸಂಸ್ಪರ್ಶ ಹತಶೇಷಾಘವಂಧನಂ. ಆ ಅಪ್ಪ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾನಂತೆ ಆ ಧ್ರುವರಾಜನನ್ನು. ಯಾಕೆ ಅಂದರೆ, ಮಗ ಅನ್ನುವುದೊಂದಿರಲಿ, ದೇವರು ಮುಟ್ಟಿದ್ದಾನಲ್ಲ ಅವನನ್ನ, ಆ ಧ್ರುವರಾಜನನ್ನ ದೇವರು ಮುಟ್ಟಿದ್ದಾನಲ್ಲ. ದೇವರ ಸ್ಪರ್ಶ ಆದ ಮೇಲೆ ಏನಾದರೂ ಪಾಪ ಉಳಿಯೋದಕ್ಕೆ ಸಾಧ್ಯವ ಅವನಲ್ಲಿ? ಸಾಕ್ಷಾತ್ ದೇವರ ಸ್ಪರ್ಶವನ್ನು ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳಿ ಭಕ್ತಿಯಿಂದ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ಆ ಸುರುಚಿಯು ಕೂಡ ತಪ್ಪಾಯಿತು ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಟ್ಟಿದ್ದಾಳೆ. ಸುರುಚಿ, ಸುನಿತಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿದ್ದಾನೆ. ಇವನಿಗೆ ರಾಜ್ಯವನ್ನು ಕೊಟ್ಟಿದ್ದಾನೆ. ರಾಜ್ಯವನ್ನು ಕೊಟ್ಟು ಉತ್ತಾನಪಾದ ತಾನು ವನವಾಸಕ್ಕೆ ಹೋಗಿಬಿಟ್ಟಿದ್ದಾನೆ, ವಾನಪ್ರಸ್ಥಾಶ್ರಮಕ್ಕೆ. ಒಮ್ಮೆ ಇವನು ರಾಜ್ಯ ಆಳುವ ಸಂದರ್ಭದಲ್ಲಿ ಉತ್ತಮ ತಮ್ಮ ಬೇಟೆಯಾಡಬೇಕು ಅಂತ ಹೋಗಿದ್ದಾನೆ. ಬೇಟೆಯಾಡಬೇಕು ಅಂತ ಹೋದಾಗ ಅಲ್ಲಿ ಕುಬೇರನ ಕೆಲವು ಅನುಚರರು, ಅವರ ಜೊತೆಗೆ ಏನೋ ಮನಸ್ತಾಪ ಆಗತ್ತೆ, ಜಗಳ ಆಗತ್ತೆ, ಸತ್ತು ಹೋಗ್ತಾನೆ. ಉತ್ತಮನನ್ನು ಹುಡುಕಬೇಕು ಅಂತ ಸುರುಚಿ ಹೋಗ್ತಾಳೆ, ಅವಳು ಸತ್ತು ಹೋಗ್ತಾಳೆ. ಇಬ್ಬರೂ ಬರಲಿಲ್ವಲ್ಲ ಅಂತ ನೋಡೋದಕ್ಕೆ ಇವನು ಹೋಗ್ತಾನೆ. ಗೊತ್ತಾಗತ್ತೆ ಕುಬೇರನ ಅನುಚರರು ಸಾಯಿಸಿದ್ದಾರೆ ಅಂತ. ಭಾರಿ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಎಲ್ಲರ ಸಂಹಾರವನ್ನು ಮಾಡ್ತೇನೆ ಅಂತ ಯುದ್ಧವನ್ನು ಆಡ್ತಾನೆ. ಘನಘೋರವಾದ ಯುದ್ಧ. ಏನು ಯುದ್ಧದ ವರ್ಣನೆ ಇದೆ! ಆ ಧ್ರುವರಾಜ ಬಾಣ ಬಿಟ್ಟರೆ, ಒಮ್ಮೆ ಬಾಣ ಬಿಟ್ಟರೆ 3 ಬಾಣಗಳು ಬರೋದಂತೆ. 3 ಜನರನ್ನು ಸಂಹಾರ ಮಾಡ್ತಾ ಇತ್ತು. ಅವರೇನು ಕಡಿಮೆಯಾ? ಅವರೂ ಭಾರಿ. 13,30,000 ಬಾಣವನ್ನು ಏಕಕಾಲಕ್ಕೆ ಬಿಟ್ಟಿದ್ದಾರಂತೆ ಆ ಕಡೆಗೆ ಕುಬೇರನ ಅನುಚರರು. ಬಿಟ್ಟರೆ ಇವನ ಮೈಯೆಲ್ಲ ತುಂಬ ಹೋಗಿದೆ. ಓ ಆಯಿತು, ಧ್ರುವರಾಜ ಸತ್ತ ಅಂತ ಅಂದುಕೊಳ್ತಾ ಇರಬೇಕಾದರೆ ಮತ್ತೆ ಎದ್ದು ಬಂದಿದ್ದಾನೆ. ಮತ್ತೆ ಯುದ್ಧವನ್ನು ಆಡಿದ್ದಾನೆ. ಅವರೆಲ್ಲರೂ ಮಾಯಾಮಯವಾದ ಯುದ್ಧವನ್ನು ಆಡಿದ್ದಾರೆ. ರಕ್ತ, ಮಾಂಸ, ಪಶು, ಪಕ್ಷಿ ಎಲ್ಲವೂ ಮೈ ಮೇಲೆ ಬೀಳ್ತಾ ಇದೆ. ಆಗ ಋಷಿಗಳು ಬಂದು ಧ್ರುವರಾಜನ ಕಿವಿಯಲ್ಲಿ ಹೇಳ್ತಾರೆ, ಇದನ್ನೆಲ್ಲ ಸೋಲಿಸ್ಲಿಕ್ಕೆ ಆಗೋದಿಲ್ಲ, ನೀನು ನಾರಾಯಣನ ಸ್ಮರಣೆ ಮಾಡು ಅಂದಾಗ ನಾರಾಯಣಾಸ್ತ್ರವನ್ನು
ಬಿಡಬೇಕು ಅಂತ ಇನ್ನೂ ರೆಡಿ ಮಾಡ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಆ ಮಾಯೆಗಳೆಲ್ಲ ನಾಶ ಆಗಿ ಹೋಗುತ್ತೆ. ನಾರಾಯಣನ ಸ್ಮರಣೆ ಮಾತ್ರದಿಂದಲೇ ಎಲ್ಲ ಮಾಯೆಗಳು ನಾಶ ಆಗತ್ತೆ. ಬಹಳ ಸಿಟ್ಟಿಗೆ ಬಂದು ಎಲ್ಲರನ್ನೂ ಸಂಹಾರ ಮಾಡ್ತಾ ಇರ್ತಾನೆ. ಆಗ ಸ್ವಯಂಭುವ ಮನು ಬರ್ತಾರೆ. ಸ್ವಯಂಭುವ ಮನು ಬಂದು ಹೇಳ್ತಾರೆ, ಅಲಂಬತ್ಸ ಅತಿರೋಷೇಣ, ಏನಪ್ಪ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀಯೋ? ಏನು ನಿನ್ನ ತಮ್ಮನನ್ನು ಕೊಂದ ಅನ್ನೋದಕ್ಕೆ ಸಿಟ್ಟ? ಅಲ್ಲೋ, ಈಗ 5 ವರ್ಷದ ಹುಡುಗನಾಗಿದ್ದಾಗ ದೇವರನ್ನು ಕಂಡು ಬಂದ ವ್ಯಕ್ತಿ ನೀನು, ನಿನಗಿಷ್ಟು ಸಿಟ್ಟು ಸರಿಯಲ್ಲ, ನಮ್ಮ ವಂಶಕ್ಕೆ ಇದು ಶೋಭೆಯಲ್ಲ ಅಂತ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾನೆ. ಎಲ್ಲವನ್ನೂ ಕಳೆದುಕೊಳ್ತಾನೆ. ಆದ್ದರಿಂದ ಸಿಟ್ಟನ್ನು ಮಾಡಬೇಡ. ಏನವನು ಯಾರೋ ಒಬ್ಬ ಸಾಯಿಸಿದ್ದಕ್ಕೆ ಇಡೀ ಆ ಗಂಧರ್ವರನ್ನೆಲ್ಲ ನೀನು ಸಾಯಿಸ್ತಾ ಇದ್ದೀಯಲ್ಲ, ತಪ್ಪು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡು ಸ್ವಯಂಭುವ ಮನುವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆಗ ಕುಬೇರ ಬರ್ತಾನೆ. ಈ ಎಲ್ಲ ಗಂಧರ್ವರಿಗೆ ರಾಜ ಕುಬೇರ ಬಂದು ಬಹಳ ಸಂತೋಷ ಆಗತ್ತೆ. ಅಂತೂ ಅಜ್ಜನ ಮಾತನ್ನು ಕೇಳಿ ನನ್ನ ಅನುಚರರನ್ನು ಸಾಯಿಸೋದನ್ನು ಬಿಟ್ಟಿದ್ದೀಯಲ್ಲ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಏನು ಬೇಕು ಕೇಳು ಅಂದಾಗ ಅವನಂತಾನೆ, ಹರೌಸ ಬೌವ್ರೇ ಅಚಲಿತಾಂ ಸ್ಮೃತಿಂ, ಏನು ಬೇಡ, ದೇವರಲ್ಲಿ ಭಕ್ತಿ ಇರಬೇಕು. ಅಚಲಿತ, ಯಾವ ಪ್ರಸಂಗ ಬಂದರೂ ಅಳ್ಳಾಡಬಾರದು, ಅಂಥ ಭಕ್ತಿಯನ್ನು ನನಗೆ ಕೊಡು ಅಂತ ಹೇಳಿದಾಗ ಆದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡ್ತಾರೆ. ಈ ಕಡೆಗೆ ಬಂದು 36,000 ವರ್ಷಗಳ ಕಾಲ ವಿಶೇಷವಾಗಿ ಧ್ರುವರಾಜರು ರಾಜ್ಯವನ್ನು ಆಳ್ತಾರೆ. ಈ ಧ್ರುವರಾಜರು ಶಿಂಶುಮಾರನ 2 ಮಕ್ಕಳು, ಭ್ರಮಿ ಮತ್ತು ಸುತಿ ಅಂತ ಅವರನ್ನು ಮದುವೆಯಾಗಿರ್ತಾರೆ. ಅವರಲ್ಲಿ ಉತ್ಕಲ ಮತ್ತು ವಾಯುದೇವರ ಮಗಳು ಇಡ ಅಂತ, ಆ ವಾಯುದೇವರು ಮಗಳು ಇಳ ಅವರನ್ನು ಮದುವೆ ಆಗ್ತಾರೆ. ಅವರಲ್ಲಿ ಉತ್ಕಲ ಎಂಬಂತಹ ಮಗನಾಗ್ತಾನೆ. ಅವನೇ ಮುಂದೆ ರಾಜ್ಯಭಾರವನ್ನು ಮಾಡ್ತಾರೆ. ಧ್ರುವರಾಜರು ಹೋಗಿ ತಪಸ್ಸನ್ನು ಮಾಡ್ತಾರೆ. ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಸುನಂದ, ನಂದಾಯ ನಮಃ ಸುನಂದಾಯ ನಮಃ, ದೇವರ ದ್ವಾರಪಾಲಕರು, ಅವರು ವಿಮಾನವನ್ನು ತೆಗೆದುಕೊಂಡು ಬರ್ತಾರೆ. ವಿಮಾನವನ್ನು ತೆಗೆದುಕೊಂಡು ಬಂದು ಧ್ರುವರಾಜರಿಗೆ ಹೇಳ್ತಾರೆ, ಸ್ವಾಮಿ ಬನ್ನಿ, 5 ವರ್ಷದ ಬಾಲಕನಿದ್ದಾಗ ಭಗವಂತನನ್ನು ಕಂಡವನು ಯಾರು ಅಂತ ನೋಡಬೇಕು ಅಂತ ನಮಗೂ ಕಾತರವಾಗಿತ್ತು. ನಿಮ್ಮನ್ನು ನೋಡಿದ್ದೇವೆ, ಧನ್ಯರಾಗಿದ್ದೇವೆ, ಬನ್ನಿ ಅಂತ ಹೇಳಿ ಆ ವಿಮಾನದ ಮೇಲೆ ಹತ್ತಬೇಕು. ಹತ್ತಿ ಇನ್ನೇನು ವಿಮಾನ ಟೇಕ್ ಆಫ್ ಆಗಬೇಕು, ಧ್ರುವರಾಜರು ಮುಖ ಸಣ್ಣದು ಮಾಡಿದರು. ಮಾಡಿದ ಕೂಡಲೇ ಆ ದೇವತೆಗಳು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಅಲ್ಲಿ ಮುಂದೆ ನೋಡಿ, ನಿಮ್ಮ ಅಮ್ಮನ ವಿಮಾನ ನಿಮಗಿಂತಲೂ ಮುಂದೆ ಹೋಗ್ತಾ ಇದೆ. ಸುನೀತಿಯನ್ನು ಬಿಟ್ಟು ಹೇಗೆ ಹೋಗೋದು ಅಂತ ಇವನ ಮನಸ್ಸಿಗೆ ನೋವಿತ್ತು. ಅವರಂತಾರೆ, ನಿಮ್ಮ ಅಮ್ಮನ ವಿಮಾನ ಮುಂದೆ ಹೋಗ್ತಾ ಇದೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಸುನೀತಿ ಮತ್ತು ಧ್ರುವ ಇಬ್ಬರು ಉತ್ತಮವಾದ ಲೋಕವನ್ನು ಹೊಂದುತ್ತಾರೆ. ಈ ವಿಷಯವನ್ನು ನಾರದರು ಧ್ರುವರಾಜನ ಬಗ್ಗೆನೇ ಒಂದು ಹಾಡನ್ನು ಮಾಡಿ ಎಲ್ಲಿ ಹೋದಲ್ಲೆಲ್ಲ ಹೇಳೋರಂತೆ. ಎಲ್ಲ ಕಡೆಗೆ ಹಾಡು ಹೇಳೋದೇನೆ ಧ್ರುವನ ಬಗ್ಗೆ. ಅಷ್ಟು ಧ್ರುವನ ವರ್ಣನೆಯನ್ನೆಲ್ಲ ಮಾಡಿ ನಾರದರು ಎಲ್ಲ ಕಡೆಗೆ ವರ್ಣನವನ್ನು ಮಾಡಿದ್ದಾರೆ. ಇಂತಹ ಉತ್ತಮವಾದ ಧ್ರುವ ಚರಿತೆಯನ್ನು ಯಾರು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಮಂಗಲ ಆಗತ್ತೆ. ಧ್ರುವಸ್ಯ ಉದ್ದಾಮ ಯಶಃ ಚರಿತಂ ಸಮ್ಮತಂ ಸತಾಂ. ಈ ಭಗವಂತನ ಧ್ರುವರಾಜನ ವಿಶೇಷವಾದ ಅನುಗ್ರಹವನ್ನು ಹೊಂದುತ್ತಾರೆ. ಏನು ಫಲ? ವಿಷ್ಣು ಪುರಾಣ ಹೇಳುತ್ತೆ. ಧ್ರುವರಾಜರ ಈ ಚರಿತ್ರೆಯನ್ನು ಕೇಳಿದರೆ ಏನು ಫಲ ಸಿಗತ್ತೆ? ಅನೇಕ ಫಲಗಳು ಹೇಳಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾದದ್ದು, ಸ್ಥಾನಭ್ರಂಶಂ ನ ಚಾಪ್ನೋತಿ ದಿವಿವಾ ಯದಿವಾ ಭುವಿ ಸರ್ವ ಕಲ್ಯಾಣ ಸಂಯುಕ್ತ ದೀರ್ಘಕಾಲಂ ಸಜೀವತಿ. ಇವತ್ತು ಇದು ತುಂಬ ಅವಶ್ಯಕ. ಎಲ್ಲರೂ ನಿತ್ಯ ಧ್ರುವರಾಜನ ಚರಿತ್ರೆಯನ್ನು ಕೇಳಿ. ಸ್ಥಾನಭ್ರಂಶಂ, ಇವತ್ತೇನು ಎಲ್ಲರಿಗೂ ಉದ್ಯೋಗದಿಂದ ಹೊರಗೆ ಹಾಕ್ತಾ ಇದ್ದಾರೆ, ಸ್ಥಾನಭ್ರಂಶ ಆಗ್ತಾ ಇದೆ. ಆ ಸ್ಥಾನಭ್ರಂಶ ಆಗಬಾರದು ಅಂದರೆ ಧ್ರುವರಾಜನಿಗೆ ಭಗವಂತ ಉತ್ತಮವಾದ ಸ್ಥಾನವನ್ನು ಕೊಟ್ಟ ಅನ್ನುವ ಕಥೆಯನ್ನು ಕೇಳಿದರೆ ಸ್ಥಾನಭ್ರಂಶ ಆಗೋದಿಲ್ಲ, ಒಳ್ಳೆಯ ಕಲ್ಯಾಣ ಆಗತ್ತೆ. ನಾನು ಯಾಕೆ, ನೀವು ಅನ್ಕೋಬೋದು, ಇಷ್ಟು ಟೈಮ್ ಆದರೂ ಯಾಕೆ ಇವರಿಷ್ಟು ಫಾಸ್ಟಾಗಿ ಧ್ರುವರಾಜರ ಕಥೆಯನ್ನು ಹೇಳಿ ಮುಗಿಸ್ತಾ ಇದ್ದಾರೆ, ನಾಳೆ ಹೇಳಬಹುದಾಗಿತ್ತಲ್ಲ ಅಂತ. ಆದರೆ ಭಾಗವತ ಹೇಳಿದೆ ಏನಂತ, ಯಾವತ್ತು ಇದನ್ನು ಕೇಳಬೇಕು ಅಂದರೆ ಪ್ರಾತಃ ಬೆಳಿಗ್ಗೆ ಕೇಳಬೇಕು, ಸಾಯಂಕಾಲ ಕೇಳಬೇಕು, ಪೌರ್ಣಮಾಸ್ಯಾಂ ಪೂರ್ಣಿಮಾ ದಿನ ಕೇಳಬೇಕು, ಸಿನಿವಾಲ್ಯಾಂ ಅಮಾವಾಸ್ಯಾ ದಿನ ಕೇಳಬೇಕು, ದ್ವಾದಶ್ಯಾಂ ದ್ವಾದಶಿಯ ದಿನ ಕೇಳಬೇಕು, ಶ್ರವಣ ನಕ್ಷತ್ರ ಇದ್ದ ದಿನ ಕೇಳಬೇಕು, ದಿನಕ್ಷಯೇ ತಿಥಿಕ್ಷಯ ಬಂದಾಗ ಕೇಳಬೇಕು, ವ್ಯತಿಪಾತದ ದಿನ ಕೇಳಬೇಕು, ಸಂಕ್ರಾಂತಿಯ ದಿನ ಕೇಳಬೇಕು, ಅರ್ಕ
ಏಕದಿನೇಪಿ ವಾ, ಭಾನುವಾರದ ದಿನ ಈ ಧ್ರುವರಾಜನ ಚರಿತ್ರೆಯನ್ನು ಕೇಳಬೇಕು ಅಂತ ಭಾಗವತದಲ್ಲಿ ಹೇಳಿದ್ದಾರೆ ಅನ್ನೋದಕ್ಕಾಗಿ ಇಷ್ಟು ಅರ್ಜೆಂಟ್ ಮಾಡಿ ಹೇಳುವ ಅನಿವಾರ್ಯತೆ ಬಂತು. ಭಾನುವಾರ ಅನಾಯಾಸೇನ ಸಿಕ್ಕಿದೆ, ನಾನೇನು ಪ್ಲ್ಯಾನ್ ಮಾಡಿದ್ದಲ್ಲ. ಆ ಧ್ರುವರಾಜರ ಅನುಗ್ರಹ, ನಾರದರ ಅನುಗ್ರಹ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದೆ ಅನ್ನುವುದಕ್ಕಾಗಿ ಆ ಧ್ರುವರಾಜರ ಚರಿತ್ರೆಯನ್ನು ಭಾನುವಾರದ ದಿನ ಕೇಳುವ ಒಂದು ಭಾಗ್ಯ ಸಿಕ್ಕಿದೆ. ಇದಂ ಮಯಾತೆ ಅಭಿಹಿತಂ ಕುರುದ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕ ಕ್ರೀಡನಕಾನಿ ಮಾತುರ್ಗೃಹಂಚ ವಿಷ್ಣುಂ ಶರಣಂ ಯೋ ಜಗಾಮ. ಅಂತಹ ಚಿಕ್ಕ ಹುಡುಗ, ಆಟ ಆಡುವ ವಯಸ್ಸಿನ ಹುಡುಗ ಎಲ್ಲವನ್ನು ಬಿಟ್ಟು ವನಕ್ಕೆ ಹೋಗಿ ಭಗವಂತನಿಗೆ ಶರಣು ಹೋದ. ಅಂತಹ ಧ್ರುವರಾಜನಿಗೆ ನಮಸ್ಕಾರ ಎಂಬುದಾಗಿ ಮೈತ್ರೇಯರು ವಿದುರರಿಗೆ ಹೇಳಿ ಮುಗಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕಥಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರ್ಯದೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ.